ಹರೇ ರಾಮ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರೂಪವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎಮ್ಮ ಮಾನಸದಿ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂ ತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಗುರುಪರ್ವದಂದು ಭಾರತದಲ್ಲಿ ಆವಿರ್ಭವಿಸಿ ವಿಶ್ವವನ್ನು ಬೆಳಗಿದ ಎಲ್ಲ ಮಹಾಗುರುಗಳಿಗೆ ಮೊದಲಾಗಿ ನಮನಗಳನ್ನು ಸಲ್ಲಿಸ್ತೇವೆ. ಜೀವಜಾಲಗಳಲ್ಲಿ ಮನುಷ್ಯವರ್ಗ ಶ್ರೇಷ್ಠವಾದುದು. ಮನುಷ್ಯರಲ್ಲಿ ಶ್ರೇಷ್ಠ ಗುರು ತಾನೂ ದಾಟಿ ಇತರರನ್ನು ದಾಟಿಸುವವನು, ತಾನೂ ಬೆಳಕಾಗಿ ಕತ್ತಲಲ್ಲಿ ಇರುವವರನ್ನು ಬೆಳಕಿಗೆ ಕರೆದೊಯ್ಯುವವನು. ಗುರುವಿಗೆ ಸಮಾನವಾದ ಇನ್ನೊಂದು ಜೀವ ಇಲ್ಲ. ಅದು ಜೀವ ಅಂದರೆ ಜೀವ ಹೌದು, ದೇವ ಅಂದರೆ ದೇವನು ಕೂಡ ಹೌದು. ಅಂಥದ್ದು ಹೊಸ್ತಿಲಿನ ಹಾಗೆ, ಭೂಲೋಕಕ್ಕೂ ಭಾಲೋಕಕ್ಕೂ ನಡುವೆ ಹೊಸ್ತಿಲಿದ್ದ ಹಾಗೆ. ಈ ಕಡೆ ದೇವರು ಹೌದು, ಆ ಕಡೆ ಮನುಷ್ಯನೂ ಹೌದು. ದೇವರು ಕೇವಲ ದೇವರು ಆಗಿದ್ದಾಗ ನಮಗೆ ಎಟ್ಕೋದಿಲ್ಲ, ಉಪಯೋಗ ಏನೂ ಇಲ್ಲ. ಬರೀ ಮನುಷ್ಯನು ಕೂಡ ನಮಗೇನು ಉಪಯೋಗ ಇಲ್ಲ. ನಮ್ಮಂತೆ ಅವನು ನಮಗಿಂತ ಹೆಚ್ಚೇನು, ನಮಗೇನು ಕೊಡಬಲ್ಲ ಅವನು. ಮನುಷ್ಯನೂ ಆಗಿ ಅವನು ದೇವರು ಆದರೆ ಅವನಿಂದ ನಮಗೆ ಬಹಳ ಉಪಯೋಗ ಇದೆ. ಅಂತಹದ್ದೊಂದು ಚೇತನ ಗುರು ಎಂದರೆ. ಹಾಗಾಗಿ ಅಂತಹ ಒಂದು ಗುರುವಿಗೆ, ಗುರುತ್ವಕ್ಕೆ, ಗುರುತತ್ವಕ್ಕೆ ನಮನಗಳು ನಮ್ಮೆಲ್ಲರದ್ದು ಸಲ್ಲಲೇಬೇಕು. ನಾವಾಗಲೇ ಹೇಳಿದ ಹಾಗೆ ಗುರು ಎಂದರೆ ಶ್ರೇಷ್ಠ, ಗುರು ಪರಂಪರೆ ಶ್ರೇಷ್ಠ. ಅದರಲ್ಲಿ ಈ ನಮ್ಮ ಪರಂಪರೆ ತುಂಬ ವಿಶಿಷ್ಟವಾಗಿರತಕ್ಕಂಥದ್ದು. ಶಂಕರಾಚಾರ್ಯರು ಗುರುಗಳ ನಡುವೆ ಅತ್ಯಂತ ವಿಶಿಷ್ಟವಾದ ವ್ಯಕ್ತಿತ್ವ ಹೊಂದಿರತಕ್ಕಂಥವ್ರು. ಅವರಿಗೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದೊಂದು ವ್ಯಕ್ತಿತ್ವ ಅದು. ಯಾಕೆಂದರೆ ಅವರು ಇದ್ದದಷ್ಟು ಕಾಲ ಅವರು ಸಾಧಿಸಿದ್ದೇನು, ಈವರೆಗೆ ಅದರ ಪರಿಣಾಮ ಏನು, ಇದನ್ನೆಲ್ಲ ಲೆಕ್ಕ ಹಾಕಿದರೆ ಅಂಥವ್ರು ಇನ್ನೊಬ್ಬರು ಇರಲಿಕ್ಕೆ ಸಾಧ್ಯ ಇಲ್ಲ. ಇನ್ನುವಂಥ ಒಂದು ಪ್ರಭಾವ ಇರತಕ್ಕಂಥ ಮಹಾಗುರುವರ್ಯ ಶಂಕರಾಚಾರ್ಯರು. ಅವರ ಪರಂಪರೆಗಳ ಪೈಕಿಯಲ್ಲಿ ಈ ಒಂದು ಪರಂಪರೆ ವಿಚ್ಛಿನ್ನವಾಗದೆ ಉಳಿದಿರತಕ್ಕಂಥದ್ದು, ಅವಿಚ್ಛಿನ್ನ ಪರಂಪರೆ ಎನಿಸಿಕೊಳ್ಳುವಂಥ ಒಂದು ಸೌಭಾಗ್ಯ ಹೊಂದಿರತಕ್ಕಂಥದ್ದು. ಅದು ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ, ಸಂತೋಷದ ವಿಷಯ. ಹಾಗಾಗಿ ಈ ಪರಂಪರೆಗೆ, ನಮ್ಮ ಪರಂಪರೆಗೆ ಒಂದು ವೈಶಿಷ್ಟ್ಯ ಇದೆ, ಶ್ರೇಷ್ಠತೆ ಇದೆ. ಹಾಗಾಗಿ ಅನೇಕ ಅಸಾಮಾನ್ಯವಾದ ಕಾರ್ಯಗಳು ಈ ಪರಂಪರೆಯಿಂದಾಗಿದೆ. ಹಿಂದೂ ಆಗಿದೆ, ಈಗ ಮಾತ್ರ ಅಂತ ಏನಲ್ಲ, ನಮ್ಮ ಕಾಲದಲ್ಲಿ ಮಾತ್ರ ಅಂತ ಏನಲ್ಲ, ಹಿಂದೂ ಕೂಡ ಆಗಿದೆ, ಇಂದೂ ಆಗಿದೆ. ಹಿಂದಾಗಿದ್ದು ಅದು ಹಿಂದಿನ ಗುರುಗಳ ಮಹಿಮೆಯೇ, ಹಿಂದಾಗ್ತಾ ಇರೋದು ಕೂಡ ಅವರ ಮಹಿಮೆಯೇ. ನಿಮಗೆ 36 ಕಥೆಯನ್ನು ಅನೇಕ ಬಾರಿ ನಾವು ಹೇಳಿದ್ದೇವೆ. 36ನೇ ಪೆಟ್ಟಿಗೆ ಒಂದು ಕಟ್ಟಿಗೆ ಒಡೆಯಿತು ಅಂದರೆ ಅದರ ಅರ್ಥ 35 ಪೆಟ್ಟುಗಳಿಗೆ ಉಪಯೋಗ ಇಲ್ಲ ಅಂತಲ್ಲ, 35 ಪೆಟ್ಟುಗಳು ಸೇರಿಯೇ 36ನೇ ಪೆಟ್ಟಿಗೆ ಫಲ ಬಂದಿರತಕ್ಕಂಥದ್ದು ಅಂತ. ಹಾಗೆ ಅವರೆಲ್ಲ ಎಲ್ಲ ಗುರುಗಳ ಆಶೀರ್ವಾದದಿಂದಲೇ, ಅವರ ತಪಶಕ್ತಿಯಿಂದಲೇ, ಅವರ ಪುಣ್ಯ ಮಹಿಮೆಯಿಂದಲೇ ಎಲ್ಲ ಕಾರ್ಯಗಳಾಗ್ತಾ ಇರತಕ್ಕಂಥದ್ದು. ಆದರೆ ಈ ಕಾರ್ಯಗಳ ಪೈಕಿಯಲ್ಲೂ ಕೂಡ, ಹಿಂದಿನ ಈಗಿನ ಈ ಕಾರ್ಯಗಳ ಪೈಕಿಯಲ್ಲೂ ಕೂಡ ಈ ವಿಶ್ವವಿದ್ಯಾಪೀಠ ಇದೆಯಲ್ಲ, ಇದಕ್ಕೆ ಸಮಾನವಾದ ಕಾರ್ಯ ಮತ್ತೊಂದಿಲ್ಲ ಅಂತ. ಇದು ಅಗ್ರಗಣ್ಯವಾಗಿರ್ತಕ್ಕಂಥ ಒಂದು ಕಾರ್ಯ. ಈ ಒಂದು ಕಾರ್ಯವಾದರೆ ಎಲ್ಲ ಕಾರ್ಯವೂ ಆದಂತೆ. ಈ ಒಂದು ಕಾರ್ಯ ಆಗದೆ ಇದ್ದರೆ ಬೇರೆ ಎಷ್ಟು ಕಾರ್ಯ ಆದರೇನು ಎನ್ನುವಂಥದ್ದು. ಏಕಮೂಲಿಕಾ ಪ್ರಯೋಗ ಅಂತ ನಾವು ಕೇಳ್ತೇವೆ. ಏಕಮೂಲಿಕಾ ಪ್ರಯೋಗ ಅಂದರೆ ಎಲ್ಲ ಕಾಯಿಲೆಗೂ ಬರ್ತಕ್ಕಂಥ ಒಂದು ಔಷಧ ಅಂತ. ಅದೇ ಔಷಧವು ಎಲ್ಲ ಕಾಯಿಲೆಗೂ ಬರ್ತದೆ ಅಂತ, ಅಂಥದ್ದು ಅಂತ. ಹಾಗೆ ಅದೊಂದು ಏಕಮೂಲಿಕೆ ಇತ್ತೋ ಇಲ್ವೋ ಆಮೇಲೆ ನಿಮಿಷಕ್ಕೆ ಅದು. ಆದರೆ ಇದಂತೂ ಉಂಟು. ಈ ಒಂದು ಕಾರ್ಯ ಸರಿಯಾದರೆ ಎಲ್ಲ ಸರಿಯಾಗ್ತದೆ. ಮನುಷ್ಯ ಸರಿಯಾದರೆ ಜಗತ್ತು ಸರಿಯಾಗ್ತದೆ.
ಮನುಷ್ಯ ಸರಿಯಾಗಬೇಕು ಅಂದರೆ ಶಿಕ್ಷಣ ಸರಿಯಾಗಬೇಕು. ಆ ಶಿಕ್ಷಣ ಸರಿಯಾಗಿಲ್ಲ ಇವತ್ತು. ಹಾಗಾಗಿ ಅದನ್ನು ಸರಿಪಡಿಸ್ತಕ್ಕಂಥ ಒಂದು ಮಹಾಪ್ರಯತ್ನ, ಸಣ್ಣ ಪ್ರಯತ್ನ ಅಲ್ಲ, ಬಹು ದೊಡ್ಡ ಪ್ರಯತ್ನ ಅದು ಈಗ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ನಮ್ಮ ಮಠದ ಕಡೆಯಿಂದ ನಡೆದಿರ್ತಕ್ಕಂಥ ಎಲ್ಲ ಕಾರ್ಯಗಳ ಮಧ್ಯೆ ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಅಸಾಮಾನ್ಯವಾಗಿರ್ತಕ್ಕಂಥ ಕಾರ್ಯ ಯಾವುದು ಅಂದರೆ ವಿಶ್ವವಿದ್ಯಾಪೀಠ. ಹಾಗಾಗಿ ಈ ಪೀಠವನ್ನೇ ಒಂದು ಥೀಮ್ ಆಗಿ ಇಟ್ಕೊಂಡು ಈ ಚಾತುರ್ಮಾಸ್ಯವನ್ನು ನಡೆಸಲಾಯಿತು. ವಿಶ್ವವಿದ್ಯಾ ಚಾತುರ್ಮಾಸ್ಯ ಎಂಬುದಾಗಿ ಹೆಸರು ಕೊಟ್ಟು, ಇದೇ ಜೀವತಂತು, ಇದೇ ಜೀವನಾಡಿ. ನಮ್ಮ ಸಭಾಮಂಡಲದಲ್ಲಿ ಸೂರ್ಯೋದಯ ಆಗ್ತಾ ಇದೆ ಈಗ. ಸೂರ್ಯ ವಿನಯ ಕೊನೆ ಅಕ್ಷರ ಒಂದೇ, ಇಲ್ಲಿ ಎರಡು ಒಂದೇ ಆಗ್ಬಿಟ್ಟಿದೆ, ಸೂರ್ಯ ಮತ್ತು ವಿನಯ ಎರಡು ಕೂಡ. ನಿಮಗೆ ನಾವು ವಿಶ್ವವಿದ್ಯಾ ಚಾತುರ್ಮಾಸ್ಯದ ಬಗ್ಗೆ ಹೇಳ್ತಾ ಇದ್ವು, ವಿಶ್ವವಿದ್ಯಾಪೀಠದ ಬಗ್ಗೆ ಹೇಳ್ತಾ ಇದ್ವು. ಪ್ರತಿ ಚಾತುರ್ಮಾಸ್ಯಕ್ಕೂ ಒಂದು ಥೀಮ್, ಒಂದು ಪರಿಕಲ್ಪನೆ. ಈಗ ಗೋ ಚಾತುರ್ಮಾಸ್ಯ ಅಂತ ಆಗಿದೆ ನಮ್ಮಲ್ಲಿ, ಗೋವು ಥೀಮ್ ಆಗಿತ್ತು ಆ ಚಾತುರ್ಮಾಸ್ಯದಲ್ಲಿ. ವೇದ ಚಾತುರ್ಮಾಸ್ಯ ಎನ್ನುವ ಕಲ್ಪನೆ ಇದೆ ನಮ್ಮಲ್ಲಿ. ಹೀಗೆ ರಾಮಾಯಣ ಚಾತುರ್ಮಾಸ್ಯ ಅಂತಾಯಿತು, ಇಡೀ ಚಾತುರ್ಮಾಸ್ಯಕ್ಕೆ ರಾಮಾಯಣ ಥೀಮ್ ಆಗಿತ್ತು. ಈ ಚಾತುರ್ಮಾಸ್ಯ ವಿಶ್ವವಿದ್ಯಾ ಚಾತುರ್ಮಾಸ್ಯ ಅಂದರೆ ಈಗ ಸಂಸ್ಥಾಪನೆಗೊಳ್ತಾ ಇರತಕ್ಕಂಥ ವಿಶ್ವವಿದ್ಯಾಪೀಠವೇ ಇದಕ್ಕೆ ಜೀವತಂತು, ಜೀವನಾಡಿ. ನಾವು ಈ ಚಾತುರ್ಮಾಸ್ಯದಲ್ಲಿ ವಿಶ್ವವಿದ್ಯಾಪೀಠವನ್ನು ಅರ್ಥ ಮಾಡ್ಕೋಬೇಕು ಮತ್ತು ವಿಶ್ವವಿದ್ಯಾಪೀಠದ ನಿರ್ಮಾಣದಲ್ಲಿ ನಾವು ಸೇರ್ಕೋಬೇಕು. ನಮ್ಮದು ಸೇವೆಯನ್ನು ನಾವು ಆ ಕಾರ್ಯದಲ್ಲಿ ಸಲ್ಲಿಸಬೇಕು. ಕಾರ್ಯ ಆಗೇ ಆಗ್ತದೆ, ನಮ್ಮನ್ನು ಬಿಟ್ಟು ಆ ಕಾರ್ಯ ಆಗ್ತದೆ ಅಂತ, ನಾವು ಹೋಗದೇ ಇದ್ದಾಗ ಅಂತ. ನಾವು ಇದ್ದು ಆ ಕಾರ್ಯ ಆಗಬೇಕು, ನಾವು ಭಾಗವಹಿಸಿ ಆ ಕಾರ್ಯ ಆಗಬೇಕು, ನಾವು ಸೇವೆ ಮಾಡಿ ಆ ಕಾರ್ಯ ಆಗಬೇಕು. ಆ ದೃಷ್ಟಿಯಿಂದ ವಿಶ್ವವಿದ್ಯಾ ಚಾತುರ್ಮಾಸ್ಯ ಎಂಬ ಹೆಸರನ್ನು ನಾವು ಈ ಚಾತುರ್ಮಾಸ್ಯಕ್ಕೆ ನೀಡಿದೆವು. ಅದು ಇಲ್ಲಿ ಗೋಕರ್ಣದಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು, ಗೋಕರ್ಣದಲ್ಲಿ ನಿಶ್ಚಯ ಆಗಿರ್ತಕ್ಕಂಥದ್ದು. ದೈವಯೋಗ, ರಾಮನ ಇಚ್ಛೆ, ಅದು ಇಲ್ಲಿ ಬಂದು ಈ ಚಾತುರ್ಮಾಸ್ಯ ನಡೀತಾ ಇದೆ. ನಿಮಗೆ ಒಂದು ಮಾತನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಈಗ ನಾವು ಆಗಲೇ ನಿಮಗೆ ಹೇಳಿದ್ವು, ರಾಮಚಂದ್ರಾಪುರ ಮಠದ ಕಡೆಯಿಂದ ಏನೆಲ್ಲ ಕಾರ್ಯಗಳಾಗಿದೆ, ಎಲ್ಲ ಕಾರ್ಯಗಳಿಗೆ ಕಿರೀಟ ವಿಶ್ವವಿದ್ಯಾಪೀಠ. ಇದರಷ್ಟು ದೊಡ್ಡ ಕಾರ್ಯ ಬೇರೆ ಯಾವುದೂ ಇಲ್ಲ ಅಂತ. ಇದು ಯಾವಾಗ ಈ ಕಾರ್ಯ ಸಂಪನ್ನವಾಯಿತು ಗೊತ್ತಾ ನಿಮಗೆ? ನೀವು ಆಲೋಚನೆ ಮಾಡಿ. ಯಾವಾಗ ಇಡೀ ಪ್ರಪಂಚಕ್ಕೆ ಕಷ್ಟ ಇತ್ತು, ದೇಶವೂ ಕಷ್ಟದಲ್ಲಿತ್ತು, ಸಮಾಜವೂ ಕಷ್ಟದಲ್ಲಿತ್ತು, ಅತ್ಯಂತ ದೊಡ್ಡ ಸವಾಲಿದ್ದಾಗಲೇ ಅತ್ಯಂತ ದೊಡ್ಡ ಸಾಧನೆಗಳು ಆಗ್ತವಂತೆ. ಇದು ಕೂಡ ಹಾಗೆ ಅಂತ. ಈ ವಿಶ್ವವಿದ್ಯಾಪೀಠ ಹೆಚ್ಚು ಕಡಿಮೆ ರೂಪ ತಾಳಿದೆ ಇವತ್ತು, ಅದು ಜನ್ಮ ತಾಳಿದೆ ಇವತ್ತು, ನಡೀತಾ ಇದೆ. ಇದು ಮೂಡಿ ಬಂದ ಕಾಲ ಯಾವುದು ಅಂದರೆ, ಸಾಮಾನ್ಯವಾಗಿ ಎಷ್ಟೋ ಸಂಸ್ಥೆಗಳು ಸತ್ತು ಹೋಗಿರ್ತಕ್ಕಂಥ ಕಾಲ, ಸಂಸ್ಥೆಗಳು, ವ್ಯಕ್ತಿಗಳು, ವ್ಯವಸ್ಥೆಗಳು ನಾಶವಾಗಿರ್ತಕ್ಕಂಥ ಕಾಲ, ಇಡೀ ಜಗತ್ತು ಅಸ್ತವ್ಯಸ್ತವಾಗಿರ್ತಕ್ಕಂಥ ಕಾಲದಲ್ಲಿ ಇದು ಹುಟ್ಟಿ ಬಂತು. ಈ ಕೃಷ್ಣ ಹುಟ್ಟಿ ಬಂದ ಕಾಲ ಎಂಥದ್ದು. ಕಂಸನ ಒಂದು ಅಖಂಡ ತಾಂಡವ ಈ ಪ್ರಪಂಚದಲ್ಲಿ ನಡೀತಾ ಇತ್ತು, ಒಳಿತಿಗೆ ಎಲ್ಲೂ ಜಾಗ ಇರಲಿಲ್ಲ. ಆ ಸಮಯದಲ್ಲಿ ಹುಟ್ಟು ಬಂದಿದ್ದಲ್ವ, ಹುಟ್ಟು ಬಂದಿದ್ದಲ್ಲಿ ಅಂದರೆ ಸೆರೆಮನೆಯಲ್ಲಿ, ಅದು ಮಳೆಗಾಲದಲ್ಲಿ, ಮಧ್ಯರಾತ್ರಿಯಲ್ಲಿ, ಗಾಢಾಂಧಕಾರದಲ್ಲಿ ಹುಟ್ಟಿ ಬಂದ ಜ್ಯೋತಿ. ಹಾಗೆಯೇ ಕೃಷ್ಣನ ಹಾಗೆಯೇ ಈ ವಿಶ್ವವಿದ್ಯಾಪೀಠವು ಕೂಡ ಪ್ರಪಂಚಕ್ಕೆ ಕತ್ತಲು ಕವಿದಾಗ, ದೇಶವು ಬಹಳ ಕಷ್ಟದಲ್ಲಿದ್ದಾಗ ಹುಟ್ಟಿ ಬಂದಿರತಕ್ಕಂಥ ಅಥವಾ ಅವತರಿಸಿ ಬಂದಿರತಕ್ಕಂಥ ಒಂದು ಜ್ಯೋತಿ. ಹಾಗಾಗಿ ಈ 2 ವರ್ಷಗಳು, ಕಳೆದ ವರ್ಷ ಮತ್ತು ಈ ವರ್ಷ, ಈ 2 ವರ್ಷಗಳಲ್ಲಿಯೇ ವಿಶ್ವವಿದ್ಯಾಪೀಠದ ಈವರೆಗಿನ ಎಲ್ಲ ಕಾರ್ಯಗಳು ನಡೆದಿವೆ. ನೋಡಿ, ಸುಮಾರು 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಒಟ್ಟಾರೆ ನಮ್ಮ ಈ ವಿಶ್ವವಿದ್ಯಾಪೀಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು 1000ಕ್ಕೂ ಹೆಚ್ಚು, 100ಕ್ಕೂ ಹೆಚ್ಚು ಆಚಾರ್ಯರು, 7 ಗುರುಕುಲಗಳು, ಹಾಗೆಯೇ ವಿವಿಧವಾಗಿರ್ತಕ್ಕಂಥ ನಿರ್ಮಾಣದ ಕಾರ್ಯಗಳು. ನೀವು ಈಗಾಗಲೇ ನಿಮ್ಮ ಈಗ ತಾನೇ ಕೇಳಿದ ಹಾಗೆ ಸುಮಾರು 30 ಕೋಟಿ ರೂಪಾಯಿಗಳಷ್ಟು ನಿರ್ಮಿತಿಯ ಕಾರ್ಯಗಳು. ಒಟ್ಟಾರೆ ಈ ಸಮಾಜ ಸಮರ್ಪಣೆ ಮಾಡಿದ್ದು, ಮಠ ಸಮರ್ಪಣೆ ಮಾಡಿದ್ದು ಶತಕೋಟಿಗೆ ಮೀರಿ ಈ ಅವಧಿಯಲ್ಲಿ, ಈ 2 ವರ್ಷದ ಅವಧಿಯಲ್ಲಿ ವಿಶ್ವವಿದ್ಯಾಪೀಠಕ್ಕೆ ಮಠದಿಂದ ಮತ್ತು ಸಮಾಜದಿಂದ ಸಂದಿರ್ತಕ್ಕಂಥ ಸೇವೆ
ಹತ್ರ 120 ಕೋಟಿ ರೂಪಾಯಿಗಳು. ಇಷ್ಟು ನಡೆದಿದ್ದು ಯಾವಾಗ ಅಂದರೆ ಈ ಕೊರೋನಾದ ಸಂದರ್ಭದಲ್ಲಿ, ಕೊರೋನಾ ಒಂದು ಪರಾಕಾಷ್ಠೆಗೆ ಹೋಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ. ಈ ಸಮಯ ಹೇಗಿತ್ತು ಅಂದರೆ ಯಾರೂ ಬೇರೆ ವಿಷಯ ಮಾತಾಡೋಕ್ಕೆ ತಯಾರಿಲ್ಲ. ನೀವು ಕೊರೋನಾ ಬಿಟ್ಟು ಬೇರೆ ವಿಷಯ ಯಾವ ಟಿ ವಿ ಚಾನಲ್ ಇರಲಿ ಅಥವಾ ಪತ್ರಿಕೆಗಳಿರಲಿ, ಅಧಿಕಾರಿಗಳಿರಲಿ ಅಥವಾ ಸಮಾಜದ ಯಾವುದೇ ಪ್ರಮುಖರಿರಲಿ, ಸಾಮಾನ್ಯ ಜನ ಇರಲಿ, ಬೇರೆ ವಿಷಯಕ್ಕೆ ತಲೆ ಕೊಡಲಿಕ್ಕೆ ಸಾಧ್ಯ ಇಲ್ಲದೆ ಇರೋ ಕಾಲದಲ್ಲಿ ಇಷ್ಟು ಕಾರ್ಯ ನಡೆದಿದೆ ನೋಡಿ. ಗುಂಪು ಕಟ್ಟಿಕೊಂಡು ಸಂಗ್ರಹಕ್ಕೆ ಯಾರೂ ಹೋಗಿಲ್ಲ. ಈ 2 ವರ್ಷದಲ್ಲಿ ನಿಮ್ಮ ಗಮನದಲ್ಲಿರಲಿ, ಈ 2 ವರ್ಷದಲ್ಲಿ ಸಂಗ್ರಹದ ಅಭಿಯಾನ ನಡೆದಿಲ್ಲ, ಹಣ ಸಂಗ್ರಹದ ಅಭಿಯಾನ ನಡೆದಿಲ್ಲ ಅಂತ. ಎಲ್ಲಿಯೂ ಯಾರು ವೈಯಕ್ತಿಕವಾಗಿರಲಿ ಅಥವಾ ಸಾಮೂಹಿಕವಾಗಿರಲಿ ಅಥವಾ ಒಂದು ಗುಂಪಾಗಿರಲಿ ಸಂಗ್ರಹಕ್ಕಾಗಿ ಯಾರೂ ಸಂಚಾರ ಮಾಡಲಿಲ್ಲ. ಅದಕ್ಕೆ ಕೆಲಸ ಆಯಿತು ಅಂತ. ಯಾವಾಗ ಹಣ ಬರಲಿಕ್ಕೆ ಕಷ್ಟ ಇತ್ತು ಆವಾಗ ಹಣ ಬಂತು, ಕೇಳದೆಯೇ ಹಣ ಬಂತು, ತಾನಾಗಿ ಬಂತು. ಕಷ್ಟದಲ್ಲಿ ಜನ ಇದ್ದಾಗಲೂ ಕೂಡ ಕೊಟ್ಟರು ಅಂತ. ವಿದ್ಯಾರ್ಥಿಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ದೊಡ್ಡ ಈ ನಮ್ಮ ಈ ವಿಶ್ವವಿದ್ಯಾಪೀಠದ ಕುರಿತ ಸಂವಾದಗಳು ನಡೆದಲ್ಲೆಲ್ಲ ಒಂದೇ ಪ್ರಶ್ನೆ ಬರ್ತಾ ಇದ್ದಿದ್ದು ಎಲ್ಲ ಕಡೆಗೂ, ವಿದ್ಯಾರ್ಥಿಗಳು ಎಲ್ಲಿ ಸಿಗ್ತಾರೆ ನಿಮಗೆ, ವಿದ್ಯಾರ್ಥಿಗಳು ಯಾರು ಬರ್ತಾರೆ ಅಂತ. ನಿಮಗೆ ಗೊತ್ತಿರಲಿ, ಇವತ್ತು ನಮ್ಮ ರಾಜ್ಯದಲ್ಲಿ ಈ ಗುರುಕುಲಗಳಿಗಿರ್ತಕ್ಕಂಥ ಅಡ್ಮಿಷನ್ ಬೇರೆ ಎಲ್ಲೂ ಇಲ್ಲ ಅಂತ. ಅಂದರೆ ಇಡೀ ರಾಜ್ಯದಲ್ಲಿ ಈ ಉದಾಹರಣೆಗೆ ಮೂಡುಬಿದಿರೆ ಪ್ರಸಿದ್ಧವಾಗಿರ್ತಕ್ಕಂಥ ವಿದ್ಯಾಸಂಸ್ಥೆ ನಮ್ಮ ಆಳ್ವಾಸ್ ಕಾಲೇಜು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಅದು 15 ಬ್ಯಾಚ್ PUC ಬರೋಂಥದ್ದು ಈಗ 4-5 ಬ್ಯಾಚು ಎತ್ತಕ್ಕಂಥದ್ದು. ಕಾಲ ಆಗಿದೆ, ಸಂಸ್ಥೆ ತುಂಬ ಒಳ್ಳೆಯ ಸಂಸ್ಥೆ ಆದರೂ ಕೂಡ ಸಂದರ್ಭ ಆಗಿದೆ ಅಂತ. ಆದರೆ ನೀವು ಗೋಕರ್ಣಕ್ಕೆ ಬಂದರೆ ನಿಮ್ಗೆ ಆಶ್ಚರ್ಯ ಅಂತ ಅನಿಸ್ತದೆ ಅಂತ. ಈ ವಿಶ್ವವಿದ್ಯಾಪೀಠದ ವಿಷಯ ನೋಡಿದರೆ ಅಲ್ಲಿಯೇ ಈ ನಮ್ಮ ಇನ್ನೊಂದು ಕ್ಯಾಂಪಸ್ ಸೇರಿದಾಗ 1000ಕ್ಕಿಂತ ಮಿಗಿಲಾಗ್ತದೆ. ಆ ಕ್ಯಾಂಪಸ್ನಲ್ಲಿ 500ಕ್ಕಿಂತ ಹೆಚ್ಚು ಪ್ರವೇಶಾತಿ ಇದೆ ಈ ವರ್ಷ. ಇನ್ನೂ ಸೇರ್ತಾ ಇದ್ದಾರೆ, ಇನ್ನೂ ಬರ್ತಾ ಇದ್ದಾರೆ. ಹಾಗಾಗಿ ಧನಾಗಮ ಮತ್ತು ವಿದ್ಯಾರ್ಥಿಗಳು ಲಭ್ಯ ಆಗ್ತಕ್ಕಂಥದ್ದು. ಮತ್ತು ನಿರ್ಮಾಣ ಕಾರ್ಯ ಬಹಳ ಕಷ್ಟ. ಯಾಕೆ ಕಷ್ಟ ಅಂದರೆ ಕೆಲಸಗಾರರು ಸಿಗೋದಿಲ್ಲ, ಸಾಮಗ್ರಿಗಳು ಸಿಗೋದಿಲ್ಲ, ತುಂಬ ಕಷ್ಟ, ಭಯ ಇದೆ ತುಂಬ. ಇವತ್ತಿಗೆ ಹೇಳ್ದೆ ಕೇಳ್ದೆ ಹೋಗ್ಬಿಡ್ತಾರೆ ಕೆಲಸಗಾರರು. ಈಗ ನಮ್ಮ ಮಾತೃಭೂಮಿ ಕ್ಯಾಂಪಸ್ನಲ್ಲಿ ಸುಮಾರು 250 ಜನ ಕೆಲಸ ಮಾಡ್ತಾ ಇದ್ದವರು ಇದ್ದಕ್ಕಿದ್ದಾಗ 100ಕ್ಕೆ ಬಂದುಬಿಟ್ರು. 150 ಜನ ಓಡಿ ಹೋದ್ರು ಅದರ ರಾತ್ರಿ. ಈ ಕೊರೋನಾದ ಭಯ ಬಂದಾಗ ಟ್ರೈನ್ ಇರುತ್ತದೋ ಇಲ್ಲೊಂದು ಅಂತ ಅನ್ನೋ ಒಂದು ಆತಂಕ ಬಂದಾಗ UP ಬಿಹಾರ ಆ ಕಡೆಯಿಂದ ಬಂದವರೆಲ್ಲ ಓಡೋಗ್ಬಿಟ್ರು. ಆದರೆ ಕೆಲಸ ನಡೀತಾ ಇದೆ. ಆಶ್ಚರ್ಯ ಅಂತ ಅನಿಸ್ತದೆ ಅಂತ. ನಿಮ್ಗೊಂದು ಮಾತು ನಾವು ಹೇಳಲೇಬೇಕು, ಅದೇನೆಂದರೆ ಈ ಕಾರ್ಯವನ್ನು ನೀವು ಮಾಡ್ತಾ ಇರೋದು ಇಲ್ಲ, ನಾವು ಮಾಡ್ತಾ ಇರೋದು ಇಲ್ಲ, ದೇವರು ನಡೆಸ್ತಾ ಇದ್ದಾನೆ ಈ ಕಾರ್ಯವನ್ನು. ನಮ್ಗೆ ಅಷ್ಟೇ ಅನಿಸಿರೋದು. ಎಲ್ಲಿ ನಿಮಗೆ ತರ್ಕ ಸಿಕ್ಕೋದಿಲ್ವೋ, ಲಾಜಿಕ್ಕನ್ನು ಮೀರಿರ್ತಕ್ಕಂಥದ್ದು, ಇದು ಹೇಗಾಯಿತು ಅಂತ ಅರ್ಥ ಆಗೋದಿಲ್ವೋ, ಅದನ್ನ ಯಾರು ಮಾಡಿದ್ದು? ದೇವರು ಮಾಡಿದ್ದು. ರಾಮ ನಡೆಸ್ತಾ ಇರ್ತಕ್ಕಂಥದ್ದು ನೋಡಿ. ರಾಮ ಪೂಜೆ ಕಂಠಾನದಕ್ಕೆ ಹೇಳ್ತಾ ಇದೆ. ಅದನ್ನು ಈ ಮಾತನಾಡ್ತಾ ಇರುವಾಗಲೇ ಬೇರೆ ಯಾವುದೂ ಅಲ್ಲ, ರಾಮ ಪೂಜೆ ಕಂಠಾನದಕ್ಕೆ ಹೇಳ್ತಾ ಇರುವಂಥದ್ದು ಅಂತ. ಹಾಗಾಗಿ ಇದು ಖಂಡಿತವಾಗಿಯೂ ಮನುಷ್ಯ ಕಾರ್ಯ ಅಲ್ಲ. ಪ್ರತಿಯೊಂದು ಯುಗದಲ್ಲಿ ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ಏನೋ ಒಂದು ಒಳ್ಳೆಯ ಕೆಲಸ ಆರಂಭ ಆಗ್ತದೆ. ಈಗಲೂ ಕೂಡ ಹಾಗೆ ಜಗತ್ತೇ ಸಂಕ್ರಮಣ ಕಾಲದಲ್ಲಿದೆ, ದೇಶ ಕೂಡ ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ದಕ್ಷಿಣದಲ್ಲಿ ಬೆಳಕು, ಅದು ಬಹುಶಃ ಶಂಕರಾಚಾರ್ಯರು 3 ಬಾರಿ ಕಾಲಿಟ್ಟಿರ್ತಕ್ಕಂಥ ಗೋಕರ್ಣ, ಆತ್ಮಲಿಂಗದ ಭೂಮಿ, ಹನುಮಂತನ ಅವತಾರ ಸ್ಥಾನ, ಅವತರಿಸಿ ಬಂದಿರತಕ್ಕಂಥ ಒಂದು ಸ್ಥಾನ, ದೇವರಾತ್ರ ತಪೋಭೂಮಿ, ಇಂಥ ಕಡೆ ಬರಬೇಕು ಅನ್ನೋ ಯೋಗ ಇತ್ತು ಅನ್ನೋ ಬಹುಶಃ. ಹಾಗಾಗಿ ಅದ್ಭುತವಾಗಿರ್ತಕ್ಕಂಥ ಸಂಸ್ಥೆಯೊಂದು ಅನಾವರಣ ಆಗ್ತಾ ಇದೆ. ನಾವು ಶಾಲೆ ಪ್ರಾರಂಭ ಮಾಡುವಾಗ ಅದು CBSE ಆಗಿರಲಿಲ್ಲ, ಅದು ICSE ಆಗಿರಲಿಲ್ಲ, ಅದು ಸ್ಟೇಟ್ ಸಿಲೆಬಸ್ ಕೂಡ ಆಗಿರಲಿಲ್ಲ. NIOS ಅಂದರೆ ಯಾರಿಗೂ ಗೊತ್ತಿಲ್ಲ, ಹಾಗಂದ್ರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಪೋಷಕರು ಯಾವ ನಂಬಿಕೆಯಲ್ಲಿ ಮಕ್ಕಳನ್ನು ಕಳುಹಿಸಿಕೊಟ್ರು, ಅಲ್ಲಿ TC ಕೊಟ್ಟು ತಗೊಂಡು ಮಾಡೋಕ್ಕೆ ಕಷ್ಟ ಇದೆ. ಆ ವ್ಯವಸ್ಥೆಯಲ್ಲಿ ಅರ್ಥ ಆಗೋದಿಲ್ಲ, ಮಕ್ಕಳ ಭವಿಷ್ಯ ಏನು, ಸರ್ಟಿಫಿಕೇಟ್ ಸಿಗ್ತದಲ್ಲೋ ಗೊತ್ತಿಲ್ಲ ಅಂತ. ಆದರೆ ತಂದೆ ತಾಯಿಗಳು ಮಕ್ಕಳನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಮರ್ಪಣೆ ಮಾಡೋರು ತುಂಬ ಸಮರ್ಪಣೆಯನ್ನು ಮಾಡಿದ್ದಾರೆ. ಪೂರ್ಣಾವಧಿ ಬರ್ತಕ್ಕಂಥವ್ರು ಪೂರ್ಣಾವಧಿ ಬಂದಿದ್ದಾರೆ. ನಮ್ಮ ರಘುನಂದನ ಉದಾಹರಣೆಗೆ, ರಘುನಂದನ್ ಬೇರ್ಕಡವು, ಆತನಿಗೆ ಇನ್ಫೋಸಿಸಲ್ಲಿ ಕೆಲಸ ಸಿಕ್ಕಿತ್ತು. ಅದು ಒಂದು 2 ಲಕ್ಷಕ್ಕಿಂತ ಹೆಚ್ಚು ವರಮಾನ ಇರತಕ್ಕಂಥ, ಮಾಸಿಕ ವರಮಾನ 2 ಲಕ್ಷಕ್ಕೆ ಮಿಕ್ಕಿ ಇರ್ತಕ್ಕಂಥ ಒಂದು ಉದ್ಯೋಗ ಅದು. ಆತ ಅದನ್ನು ಬಿಟ್ಟು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಲ್ಲಿ ಸಂಗೀತದ ಆಚರಣೆಗೆ ಬರ್ತಾನೆ. ಇದು ಒಂದು ಉದಾಹರಣೆ. ಇಂಥ ಅನೇಕ ಉದಾಹರಣೆಗಳು ಇದರಲ್ಲಿ ಏನು ಅಂದರೆ ದೈವ ಪ್ರೇರಣೆ, ಇದು ಬೇರೆ ಏನೂ ಅಲ್ಲ. ಹಾಗಾಗಿ ವಾಸ್ತುಶಾಸ್ತ್ರ ಉಳಿಬೇಕು, ಆಯುರ್ವೇದ ಉಳಿಬೇಕು, ಸಂಗೀತ ಉಳಿಬೇಕು, ವೃಕ್ಷಾಯುರ್ವೇದ ಉಳಿಬೇಕು, ಸಾಮವೇದ ಉಳಿಬೇಕು. ಇಂಥ
ಅಳಿತಾ ಇರತಕ್ಕಂಥ ಒಂದೊಂದು ವಿದ್ಯೆಗಳನ್ನು ಉಳಿಸ್ತಕ್ಕಂಥ ಮಹಾಪ್ರಯತ್ನವನ್ನು ನಾವೆಲ್ಲ ಸರಿ ಮಾಡೋಣ. ಮತ್ತು ಮಕ್ಕಳಲ್ಲಿ ಧರ್ಮಾಭಿಮಾನ ಬೆಳೆಸೋಣ, ದೇಶಾಭಿಮಾನ ಬೆಳೆಸೋಣ. ಅಲ್ಲಿಂದ ಹೊರಬರುವ ಮಕ್ಕಳು ಯೋಧರಾಗಬೇಕು. ಅವರು ಎರಡೂ ಒಟ್ಟಿಗಾಗಿರಬೇಕು, ಯೋಗಿಗಳೂ ಆಗಿರಬೇಕು, ಯೋಧರು ಕೂಡ ಆಗಿರಬೇಕು. ಅಂಥ ಮಕ್ಕಳನ್ನು ಸಿದ್ಧಪಡಿಸೋಣ. ಅಂಥ 10 ಮಕ್ಕಳು ಹೊರಗೆ ಬಂದರೆ ದೇಶ ಬದಲಾಗ್ತದೆ. ವಿವೇಕಾನಂದರು ಕೇಳಿದ್ರಲ್ವ, ನನಗೆ ಅಂಥ 100 ಯುವಕರನ್ನು ಕೊಡಿ, ನಾನು ದೇಶವನ್ನು ಬದಲಾಯಿಸ್ತೇನೆ ಅಂತ. ಆ 100 ಯುವಕರು ಇಲ್ಲಿದ್ದಾರೆ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಿಂದ ಹೊರಗೆ ಬರ್ತಾರೆ ಅವರು. ಹಾಗಾಗಿ ಅಂಥ ಒಂದೊಂದು ಕಿಡಿ ಹೊರಗೆ ಬಂದರೆ ಇಡೀ ದೇಶದಲ್ಲಿ ಕಿಚ್ಚನ್ನು ಹೊತ್ತಿಸ್ಬೋದು, ರಾಷ್ಟ್ರಪ್ರೇಮದ ಕಿಚ್ಚನ್ನು ಹೊತ್ತಿಸ್ಬೋದು. ಅಥವಾ ನಮ್ಮ ರಾಷ್ಟ್ರದ ಪರಂಪರೆಯ ಮಹತ್ತರವಾಗಿರ್ತಕ್ಕಂಥ ಜ್ಞಾನ ಭಂಡಾರವನ್ನು ಅನಾವರಣ ಮಾಡ್ಬೋದು, ದೇಶವನ್ನು ಬದಲು ಮಾಡ್ಬೋದು. ದೇಶವನ್ನು ಧನದಿಂದ ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಧನಶಕ್ತಿಯಿಂದಲೂ ಸಾಧ್ಯ ಇಲ್ಲ, ಕೇವಲ ಜನಶಕ್ತಿಯಿಂದಲೂ ಸಾಧ್ಯ ಇಲ್ಲ, ಜ್ಞಾನದಿಂದ ಸಾಧ್ಯ ಇದೆ. ಒಬ್ಬ ಜ್ಞಾನಿ ಅವನು ದೇಶವನ್ನು ಬದಲು ಮಾಡಬಲ್ಲ. ಉದಾಹರಣೆಗೆ ಶಂಕರಾಚಾರ್ಯರು. ಏನಿತ್ತು ಶಂಕರಾಚಾರ್ಯರಲ್ಲಿ? ಸೈನ್ಯ ಇತ್ತ, ಕೋಶ ಇತ್ತ, ಅಥವಾ ಒಂದು ಭಾರಿ ಜನಸ್ತೋಮ ಜೊತೆಗೆ ಇಟ್ಕೊಂಡಿದ್ರ? ಅವ್ರು ಹೇಳ್ತಾರೆ ಭಾಷ್ಯದಲ್ಲಿ, ನಿಮ್ಮ ಮುಂದೆ ಅನೇಕ ಬಾರಿ ನಾವು ಹೇಳಿದ್ದೇವೆ, ಏಕಾಕಿ ನಾನೊಬ್ಬನೇ ಈ ಕಡೆ ಇರ್ತಕ್ಕಂಥವನು, ಆ ಕಡೆಗೆ ದೊಡ್ಡ ಬಳಗ ಇದೆ ಅಂತ. ಶಂಕರಾಚಾರ್ಯರ ಕಾಲ ಹೇಗಿತ್ತು? ಪಾರಭೆ, ಚಿಂತಾ ಮತ್ತು ಅವ್ರು ಎನ್ನುವಾಗ ಪರಿಪಂಥಿಗಳು, ಅಂದರೆ ಇದಕ್ಕೆ ಆ ತತ್ವಕ್ಕೆ, ಆ ಸಿದ್ಧಾಂತಕ್ಕೆ ವಿರೋಧವಾಗಿರ್ತಕ್ಕಂಥದ್ದು ಬಹಳ ದೊಡ್ಡ ಸಂಖ್ಯೆ. ಅವರಿಗೆ ರಾಜಾಶ್ರಯ. ಈ ಕಡೆಗೆ ಒಬ್ಬ ತರುಣ ಸನ್ಯಾಸಿ, ಏಕಾಂಗಿ. ಭಾಷ್ಯದಲ್ಲಿ ನೇರವಾಗಿ ಅದನ್ನು ಉಲ್ಲೇಖ ಮಾಡ್ತಾರೆ. ಅವರಲ್ಲಿ ಇದ್ದಿದ್ದೇನು ಅಂದರೆ ಜ್ಞಾನ. ಆ ಜ್ಞಾನ ಒಂದರಿಂದ ಇಡೀ ಭಾರತವನ್ನು, ಈಗಿನ ಭಾರತ ಅಲ್ಲ, ತುಂಡಾಗಿರೋ ಭಾರತ ಇದು, ಅಖಂಡ ಭಾರತ, ಆ ಭಾರತವನ್ನು ಅವರು ಬದಲಾಯಿಸ್ತಾರೆ, ಆ ಭಾರತವನ್ನು ಅವರು ಬೆಳಕಾಗಿಸ್ತಾರೆ. ಇಂಥ ಅನೇಕರು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಿಂದ ಹೊರಗೆ ಬಂದರೆ ದೇಶ ಏನಾಗ್ಬೋದು ಮತ್ತು ಪ್ರಪಂಚ ಏನಾಗ್ಬೋದು. ಇವತ್ತು ಅಭಿಮಾನ ಇದೆ, ಜ್ಞಾನ ಇಲ್ಲ. ದೇಶದ ಬಗ್ಗೆ ಅಭಿಮಾನ ಇದೆ, ಏನಾದರೂ ಮಾಡಬೇಕು ಅನ್ನೋ ಮನಸ್ಸಿದೆ, ಅದು ಅರಿವಿಲ್ಲ ಅಂತ. ಒಂದು ಅಥೆಂಟಿಕ್ ಆಗಿ ಇದು ವಾಸ್ತುಶಾಸ್ತ್ರ, ಇದು ವೇದಾಂತ, ಇದು ಖಗೋಳ ಎಂದು ಮಾತಾಡ್ತಕ್ಕಂಥ ಶಕ್ತಿ ಇಲ್ಲ ಅಂತ. ನಮ್ಮ ಪರಂಪರೆಯಲ್ಲಿ ಸತ್ವಸಾರಗಳು ಏನು ಅನ್ನೋದು ಗೊತ್ತಿಲ್ಲ ಅಂತ. ಉಂಟು ಅಂತೂ ಗೊತ್ತು ಅಷ್ಟೆ, ಅದು ಎಲ್ಲುಂಟು ಏನು ಅಂತ ಗೊತ್ತಿಲ್ಲ ಅಂತೆ. ಇದು ಯಾರಿಗೆ ಲಭ್ಯ ಆಗ್ತದೋ, ಯಾರಲ್ಲಿ ಶಾಸ್ತ್ರಜ್ಞಾನ ಸಂಪೂರ್ಣವಾಗಿರ್ತದೋ ಅಂಥವ್ರು ಹೊರಗೆ ಬಂದರೆ ಅಂಥವ್ರು ರಾಷ್ಟ್ರವನ್ನು ಪರಿವರ್ತನೆ ಮಾಡಬಲ್ಲರು. ಹಾಗಾಗಿ ಅಂಥದ್ದನ್ನು ಮಾಡೋಣ. ಈಗ ನಮ್ಮ ಮಠ ಕೇವಲ ಇಷ್ಟೇ. ನಮ್ಮ ಈಗ ಕೆಲವು ಮಠಗಳು ಹಾಗಿರ್ತವೆ, ಆ ಮಠಗಳು ಮಾಡಿ ಮೇಲೆ ಮಾಡಿ 120 ದೇಶದ ಶಾಖೆಗಳು ಹೀಗೆಲ್ಲ ಆಗ್ತವೆ. ಏನು ಉಪಯೋಗ ಹೇಳಿ? ನಮ್ಮದಂತೂ ಆಗೋರೇ ಇಲ್ಲ. 120 ದೇಶದ ಶಾಖೆ ಅಥವಾ ಸಾವಿರಾರು ಕೋಟಿ ರೂಪಾಯಿ ಸಂಪತ್ತು, ಇದು ಮಠದ ಅಭಿವೃದ್ಧಿ ಅಲ್ಲ. ಇನ್ನು ಕೆಲವು ಹೇಗೆ ಅಂದರೆ ಆಯಾ ಸಮಾಜವನ್ನು ಮಾತ್ರ ಮುಂದಕ್ಕೆ ತರುತ್ತೇವೆ, ನಾಮಫಲಕ್ಕೆ ಹೊರಗಡೆ ಇರ್ತದೆ, ಸಮಾಜ ಬಂದವರಿಗೆ ಮಾತ್ರ ಪ್ರವೇಶ ಅಂತ. ಟೀಕೆ ಅಲ್ಲ ಯಾರಿದ್ದು, ಟೀಕೆ ಅಂತಲ್ಲ, ಇದು ನಮ್ಮ ದಾರಿ ಅದಲ್ಲ ಅಂತ. ಹಾಗಿದ್ರೆ ಏನು ಅಂದರೆ ನಮ್ಮ ವ್ಯಾಪ್ತಿ ಇಷ್ಟೇ ಇರ್ಬೋದು, ಈ ಗೋಕರ್ಣ ಮಂಡಲ ಮಾತ್ರ ಇರ್ಬೋದು, ಆದರೆ ಇಲ್ಲಿ ನಾವು ಹಚ್ಚಿದ ಬೆಳಕು ಇಡೀ ದೇಶವನ್ನು ಬೆಳಗಬೇಕು, ಇಡೀ ಪ್ರಪಂಚವನ್ನು ಬೆಳಗಬೇಕು. ಇಲ್ಲಿಂದ ನಾವು ಕೊಟ್ಟ ಕೊಡುಗೆ ದೇಶವನ್ನು ಆಳಬೇಕು ಅನ್ನೋದು ಸಣ್ಣ ಮಾತು, ದೇಶವನ್ನು ಕಟ್ಟಬೇಕು ಅಂತ. ದೇಶವನ್ನು ಆಳೋದು ದೊಡ್ಡ ವಿಷಯವೇ ಅಲ್ಲ ಅಂತ. ದೇಶವನ್ನು ಕಟ್ಟಬೇಕು, ದೇಶವನ್ನು ಬೆಳಗಬೇಕು, ದೇಶಕ್ಕಾಗಿ ಹೋರಾಡಬೇಕು, ದೇಶಕ್ಕಾಗಿ ಸರ್ವಾರ್ಪಣೆ ಮಾಡಬೇಕು. ಇಂಥವರನ್ನು ನಾವು ಅಣಿಗೊಳಿಸ್ಬೇಕು. ಅದರಲ್ಲಿ ಕಾಣ್ತಾ ಇದೆ, ನಾವೇ ಸ್ವತಃ ಪಾಠ ಮಾಡ್ತಾ ಇದ್ದೇವೆ. ಆ ಮಕ್ಕಳ ಕಣ್ಣಲ್ಲಿ ಬೆಳಕಿದೆ, ಆ ಮಕ್ಕಳ ಹೃದಯದಲ್ಲಿ ಕೆಚ್ಚಿದೆ, ಕಿಚ್ಚಿದೆ, ಕಿಡಿಯಿದೆ. ನೀವು ಬಂದು ಆ ಮಕ್ಕಳ ಜೊತೆಗೆ ಮಾತಾಡಬೇಕು, ನೀವು ಸಂವಾದ ಮಾಡಬೇಕು, ನೀವು ಬದಲಾವಣೆ ನೋಡ್ತೀರಿ. ತುಂಬ ಬದಲಾವಣೆ ಇದೆ. ಆ ಬದಲಾವಣೆ ನಾವೇನು ಅಂದ್ಕೊಂಡಿದ್ವೋ, ಈ ಮಕ್ಕಳು ಹೊರಗೆ ಬರುವಾಗ ಹೀಗಿರಬೇಕು ಅಂತ ಅದಕ್ಕೆ ಪೂರಕವಾಗಿದೆ, ಅದೇ ಮಾರ್ಗದಲ್ಲಿದೆ ಅಂತ. ಮತ್ತು ಎಷ್ಟು ಅದ್ಭುತ ಅಂತ ಅನಿಸ್ತದೆ ಅಂತ. ಈಗ ನಾವು ರಾಮಾಯಣ ಪಾಠ ಮಾಡ್ತೇವೆ, ನಾವು ಅಥವಾ ಮಹಾಪುರುಷರ ಚರಿತ್ರೆಯನ್ನು ಪಾಠ ಮಾಡ್ತೇವೆ. ಅದು ಪರೀಕ್ಷೆಗಿಲ್ಲ, ಅದು ಅದಕ್ಕೆ ಮಾರ್ಕ್ಸ್ ಏನು ಸಿಗೋದಿಲ್ಲ. ಆದರೆ ಮಕ್ಕಳು ಚಾಚೂ ತಪ್ಪದೆ ನೆನಪಿಟ್ಕೊಳ್ತಾರೆ ಅದನ್ನು. ಇನ್ನೊಮ್ಮೆ ನಾವು ಪಾಠಕ್ಕೆ ಹೋದಾಗ ನಾವು ಯಾವ ಪ್ರಶ್ನೆ ಕೇಳಲಿ, ಯಾವ ಉದಾಹರಣೆ, ಯಾವ ದೃಷ್ಟಾಂತ, ನಮ್ಮ ವಾಕ್ಯವನ್ನು ಹಾಗೆ ನಮಗೆ ಮತ್ತೆ ಒಪ್ಪಿಸ್ತಾರೆ. ತತ್ವಗಳನ್ನ ಕೇಳ್ತೇವೆ ನಾವು, ಈ ಪಾಠದ ತತ್ವಗಳನ್ನ ಹೇಳಿ, ಇಲ್ಲೇನು ತತ್ವ ಇದೆ ಹೇಳಿ, ತತ್ವಗಳನ್ನ ಹೇಳ್ತಾರೆ ಮಕ್ಕಳು. ನಿಶ್ಚಿತವಾಗಿಯೂ ಇವರೆಲ್ಲ ಶಂಕರಾಚಾರ್ಯರ ದಾರಿಯಲ್ಲಿದ್ದಾರೆ ಈ ಮಕ್ಕಳೆಲ್ಲರೂ ಕೂಡ ಅಂತ, ಯಾವ ಸಂದೇಹ ಕೊಡಬೇಡ ಅಂತ. ಹಾಗಾಗಿ ಇದರ ಫಲ ಏನು ಅನ್ನೋದನ್ನು ನೀವು ಮುಂದೆ ಬರುವ ಕಾಲದಲ್ಲಿ ಕಾಣ್ತೀರಿ. ಇನ್ನು ಕೆಲವು ವರ್ಷ ಕಳೆದಾಗ, ಕೆಲವು ವರ್ಷದಲ್ಲಿ ಈ ಮಕ್ಕಳು ಹೊರಗೆ ಬಂದಾಗ ನಿಮಗೆ ವಿಚಿತ್ರ ಅಂತ ಅನಿಸ್ತದೆ ಅಂತ. ಅಂಥ ಒಂದು ಬದಲಾವಣೆಯನ್ನು ಈ ದೇಶದಲ್ಲಿ ಕಾಣ್ತೀರಿ. ಹಾಗಾಗಿ ನಾವು ವಿಷ್ಣುಗುಪ್ತನ ಹೆಸರನ್ನ ಇಟ್ಟಿದ್ದು. ವಿಷ್ಣುಗುಪ್ತ ಏನು ಮಾಡಿದ? ಚಾಣಕ್ಯ ಮಾಡಿದ್ದೇನು? ಚಾಣಕ್ಯ ನೇರವಾಗಿ ಸೈನ್ಯ ಕಟ್ಟಿ ನಂದರ ಮೇಲೆ ಆಕ್ರಮಣ ಮಾಡಲಿಲ್ಲ, ಅಥವಾ
ಯವನರನ್ನು ಎದುರಿಸಲಿಲ್ಲ ಅಂತ. ಆತ ಮಾಡಿದ್ದು ಚಂದ್ರಗುಪ್ತನ ನಿರ್ಮಾಣ ಅಂತ, ಚಂದ್ರಗುಪ್ತನಂಥ ಅನೇಕರ ನಿರ್ಮಾಣ ಅಂತ. ಅದರ ಫಲವಾಗಿ ರಾಷ್ಟ್ರ ಬದಲಾಯಿತು, ಸ್ವರ್ಣಯುಗ ಲಭಿಸಿತ್ತು ನಮ್ಮ ದೇಶಕ್ಕೆ ಅಂತ. ಹಾಗಾಗಿ ಇಂಥದ್ದೊಂದು ಕಾರ್ಯ ಇಲ್ಲಿ ನಡೀತಾ ಇರತಕ್ಕಂಥದ್ದು. ಈ ಚಾತುರ್ಮಾಸ್ಯಕ್ಕೆ ಅದೇ ಉದ್ದೇಶ. ವಿಶ್ವವಿದ್ಯಾಪೀಠದ ಕುರಿತು ನಾವು ಅರ್ಥ ಮಾಡ್ಕೋಬೇಕು ಮತ್ತು ನಾವು ಆ ಕಾರ್ಯದ ಜೊತೆಗೆ ಇರಬೇಕು. ನಮ್ಮದು ಅಳಿಲು ಸೇವೆ ಇರಬೇಕು. ನೋಡಿ, ಇದು ಹಣದ ಪ್ರಶ್ನೆ ಅಲ್ಲ. ನೀವೇನು ಹಣ ಸಮರ್ಪಣೆಗೂ ಹಿಂದೆ ಆದವರಲ್ಲ. ನೀವು ಇಲ್ಲಿವರೆಗೆ ಏನು ಸಮರ್ಪಣೆ ಮಾಡಿದ್ದೀರಿ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನೀವು ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಬೆಂಬಲ, ಆತ್ಮಾರ್ಪಣೆ ಅಥವಾ ಸಂಪತ್ತಿನ ಅರ್ಪಣೆ, ಇದು ಖಂಡಿತವಾಗೂ ಸಣ್ಣ ವಿಷಯ ಅಲ್ಲ. ಅದು ಖಂಡಿತ ಮಾಡಿದ್ದೀರಿ. ಆ ಮಾತಲ್ಲ ಇದು. ನಮ್ಮ ವಿಷಯ ಏನು ಅಂದರೆ, ಒಂದು ರೈಲು ಹೊರಟಿದೆ ಅಂತ, ರಾಮರಾಜ್ಯದ ಕಡೆಗೆ ಅಂತ, ನಾವು ಹತ್ಕೊಳ್ಬೇಕು. ಒಂದು ರಾಮರಾಜ್ಯದ ನಿರ್ಮಾಣ ಆಗಬೇಕಾದ್ರೆ ಒಂದಿಟ್ಟಿಗೆ ನಾವು ಇಡಬೇಕು. ಅಥವಾ ಈ ಒಂದು ವಿಶ್ವವಿದ್ಯಾಪೀಠದ ಮಹಾಜ್ಯೋತಿ, ಮಹಾಗ್ನಿ ಬೆಳಗ್ಗೆ ವಿಶ್ವವನ್ನೇ ಬೆಳಗಬೇಕಾದ್ರೆ ಅದರೊಳಗೆ ನಾವು ಒಂದು ಕಟ್ಟಿಗೆ ಆಗಬೇಕು ಆ ಅಗ್ನಿಯಲ್ಲಿ. ಇದು ನಮ್ಮ ಸಂದೇಶ ಇರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಬರುವ ಈ 2 ತಿಂಗಳುಗಳಲ್ಲಿ, ಭಾದ್ರಪದ ಪೂರ್ಣಿಮೆಯಿಂದ ಈ ಆಷಾಢ ಪೂರ್ಣಿಮೆಯಿಂದ ಭಾದ್ರಪದ ಪೂರ್ಣಿಮೆಯವರೆಗಿನ ಈ 2 ತಿಂಗಳುಗಳಲ್ಲಿ ನಾವೆಲ್ಲ ವಿಶ್ವವಿದ್ಯಾಪೀಠವನ್ನು ಅರ್ಥ ಮಾಡಿಕೊಂಡು ದೇಶಕ್ಕಾಗಿ ಏನಾದರೂ ದೊಡ್ಡ ಕೊಡುಗೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ನಾವು ನಮಗೆ ಬೇಕಾದಷ್ಟು ಮಾಡ್ಕೊಂಡಾಗಿದೆ, ದೇಶಕ್ಕೆ ಮಾಡೋಣ. ಎಷ್ಟು ಮಾಡಿಕೊಂಡ್ರೂ ಅಷ್ಟೇ. ಅದು ಮಧ್ಯಾಹ್ನ ಊಟ ಮಾಡಿದ್ರೆ ಸಾಯಂಕಾಲಕ್ಕೆ ಹಸಿವಾಗ್ತದೆ. ಇವತ್ತು ಊಟ ಬಿಟ್ಟರೆ ನಾಳೆ ಬೇಡ. ಏನು ಮಾಡಿದ್ರು ಇಷ್ಟೇ ಇದು ಅಂತ. ಎಷ್ಟು ಆರೋಗ್ಯ ಕಾಪಾಡಿಕೊಂಡ್ರು ಮತ್ತು ಆರೋಗ್ಯ ಹಾಳಾಗ್ತದೆ. ಕೊನೆಗೊಂದು ದಿನ ಮತ್ತೊಂದು ಊರಿಗೆ ಹೋಗಲೇಬೇಕು, ತಪ್ಪಿಸೋಕೆ ಸಾಧ್ಯ ಇದೆಯಾ ಹೇಳಿ ಅಂತ. ಹಾಗಾಗಿ ಇದು ಯಾವುದೂ ಉಳಿಯುವಂಥದ್ದಲ್ಲ ಅಂತ. ಉಳಿಯುವಂಥದ್ದು ಏನಾದರೂ ಮಾಡಬೇಕು, ಯಾವತ್ತು ಕಾಲಕ್ಕೂ ಉಳಿಯುವಂಥದ್ದು ಏನಾದರೂ ಮಾಡಬೇಕು. ಶಂಕರರು ಅವತ್ತು ಸ್ಥಾಪನೆ ಮಾಡಿದರು ಮಠಗಳನ್ನು. ಇದು ಒಂದು ಮಠ, ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಮಠ. ಇವತ್ತು ಪರಿಣಾಮ ಇದೆ ಅದಕ್ಕೆ. ಈಗ 1200 ವರ್ಷದ ನಂತರವೂ ಕೂಡ ಅವರು ಮಾಡಿದ ಕೆಲಸ ಫಲ ಕೊಡ್ತಾ ಇದೆ ಇವತ್ತು ಕೂಡ ಅಂತ. ಇಂಥ ಕೆಲಸ ಮಾಡಬೇಕು ಅಂತ. ಹಾಗಾಗಿ ಅದಕ್ಕಾಗಿ ನಿಮ್ಮೆಲ್ಲರನ್ನೂ ತುಂಬ ಪ್ರೀತಿಯಿಂದ ನಾವು ಆಮಂತ್ರಿಸ್ತೇವೆ. ಬನ್ನಿ, ನಾವೆಲ್ಲ ಸೇರಿ ಇಂಥದ್ದೊಂದು ನಿಜವಾದ ಅರ್ಥದ ಘನಕಾರ್ಯವನ್ನು, ಆತ್ಮಕ್ಕೆ ಸಮಾಧಾನ ಕೊಡ್ತಕ್ಕಂಥ ಕಾರ್ಯ, ಚಿತ್ತಶಾಂತಿಯನ್ನು ಕೊಡ್ತಕ್ಕಂಥ ಕಾರ್ಯ ನೀವು ಇದಕ್ಕೇನಾದ್ರು ಮಾಡಿದರೆ ನಿಮಗೆ ಬೇರೆ ಏನೂ ನಾವು ಗ್ಯಾರಂಟಿ ಕೊಡೋದಿಲ್ಲ. ರಾತ್ರಿ ಮಲಗಿದ್ರೆ ಚೆನ್ನಾಗಿ ನಿದ್ದೆ ಬರ್ತದೆ ನಿಮಗೆ ಅಂತ. ಏನಾದರೂ ಸೇವೆ ಈ ವಿಷಯದಲ್ಲಿ ಮಾಡಿದರೆ ಚಿಂತೆಗಳು ಕಳೆದು ನಿಶ್ಚಿಂತೆ ಆಗ್ತದೆ ಅಂತ, ಒಂದು ಆತ್ಮತೃಪ್ತಿ, ಆತ್ಮ ಸಮಾಧಾನ ಬರ್ತದೆ ಅಂತ ಕೆಲಸ ಮಾಡಬೇಕು ನಾವೊಂದು. ಹಾಗಾಗಿ ಅದಕ್ಕಾಗಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಆಮಂತ್ರಿಸ್ತೇವೆ. ಇವತ್ತಿನಿಂದ ಚಾತುರ್ಮಾಸ್ಯ ವ್ರತ ಪ್ರಾರಂಭ ಆಗ್ತಾ ಇದೆ. ನಾವು ಇವತ್ತು ಶ್ರೀಕೃಷ್ಣನನ್ನು ಪೂಜೆ ಮಾಡಿದ್ದೇವೆ. ಅವನು ಜಗದ್ಗುರು. ಶ್ರೀಕೃಷ್ಣ ಬೆಣ್ಣೆ ಕದ್ದ, ಗೋಪಿಯರ ವಸ್ತ್ರಾಪಹರಣ, ಇದೆಲ್ಲ ವಿಷಯ ಅಲ್ಲ. ಇದೆಲ್ಲ ಲೀಲೆಗಳವನದ್ದು. ಮುಖ್ಯವಾದ ಏನು ಅಂದರೆ ಕೃಷ್ಣಂ ಒಂದೇ ಜಗದ್ಗುರು ಗೀತೆ ಒಬ್ಬರಿಗೆ ಉಪದೇಶ ಮಾಡಿದವನು, ಅರ್ಜುನನಿಗೆ ಮಾತ್ರ. ಆದರೆ ಇವತ್ತು ಸಾವಿರಾರು ಕೋಟಿ ಜನರಿಗೆ ಸಿಕ್ಕಿದೆ ಅದು ಅಂತ. ಎಂಥ ಗುರು ಅವನು ಅಂತ. ಹಾಗಾಗಿ ಗುರು ಶ್ರೀಕೃಷ್ಣನ ಪೂಜೆ, ಅವನ 4 ಮೂರ್ತಿಗಳ ಪೂಜೆ, ಗುರು ವೇದವ್ಯಾಸರ ಪೂಜೆ, ಅವರ 4 ಶಿಷ್ಯರ ಪೂಜೆ, ಗುರು ಶಂಕರರ ಪೂಜೆ, ಅವರ 4 ಶಿಷ್ಯರ ಪೂಜೆ, ಹಾಗೆ ಅಷ್ಟದಿಕ್ಪಾಲಕರ, ವಾಸ್ತುಪುರುಷನ ಬ್ರಹ್ಮನ ಪೂಜೆ, ಹಾಗೆಯೇ ಸನಕ ಸನಂದನಾದಿ ಪಂಚಮೂರ್ತಿಗಳ ಪೂಜೆ, ಇದೆಲ್ಲ ನಡೆದಿದೆ. ಗೌಡಪಾದಾಚಾರ್ಯ ಮೊದಲಾಗಿರ್ತಕ್ಕಂಥ 5 ಗುರುಗಳ ಪೂಜೆ, ಗುರು ಪರಮಗುರು ಪರಮೇಷ್ಠ ಗುರು ಇತ್ಯಾದಿ ಗುರು ಪಂಚಕದ ಪೂಜೆ, ಈ ಪೂಜೆ ನಡೆದಿದೆ. ಇದರ ಪ್ರಸಾದ, ಇದರ ಆಶೀರ್ವಾದ ನಿಮಗೆಲ್ಲರಿಗೂ ಲಭ್ಯವಾಗಲಿ. ನಿಮ್ಮೆಲ್ಲರ ಬದುಕು ತಮಸೋಮ ಜ್ಯೋತಿರ್ಗಮಯ, ಕತ್ತಲಿನಿಂದ ಬೆಳಕಿನ ಕಡೆಗೆ ಹೋಗಲಿ. ನಿಮಗೆಲ್ಲರಿಗೂ ಶ್ರೇಯಸ್ಸಾಗಲಿ. ಮತ್ತು ಯಾವುದಾದ್ರೂ ಇಂಥ ಮಹತ್ ಕಾರ್ಯದಲ್ಲಿ ನಾನೂ ಇದ್ದೆ ಎಂದು ಯಮಧರ್ಮನ ಮುಂದೆ ಎದೆತಟ್ಟು ಹೇಳ್ತಕ್ಕಂಥ ಒಂದು ಸುಯೋಗ ನಿಮ್ಮ ಜೀವಕ್ಕೆ ಇರುವಂತೆ ಆಗಲಿ. ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ. ಹರೇ ರಾಮ. ಗುರುಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯ ಪ್ರಾರಂಭದಲ್ಲೇ ಹೇಳ್ತಾರೆ, ಮನುಷ್ಯತ್ವಂ ಮುಮುಕ್ಷತ್ವಂ ದೈವಾನುಗ್ರಹ ಹೇತುಕಂ ಅಂತ. ಮನುಷ್ಯನಾಗಿ ಹುಟ್ಟುವಂಥದ್ದು ಬಹಳ ವಿರಳ. ಮನುಷ್ಯನಾದ ಮೇಲೆ ಮುಮುಕ್ಷತ್ವದ ಕಡೆಗೆ ಬರುವಂಥ ಮನಸ್ಸು ಮತ್ತಷ್ಟು ವಿರಳ.
ಇವೆಲ್ಲವೂ ಯಾವಾಗ ಬರುತ್ತೆ ಅಂದರೆ ದೈವಾನುಗ್ರಹ ಇಲ್ಲದಲೇ ಇದ್ದರೆ ಯಾವುದೂ ಬರೋದಿಲ್ಲ ಅಂತ. ಇವತ್ತು ಆ ಭಗವಂತನ ಆಶೀರ್ವಾದದಿಂದ ಗುರು ಪೂರ್ಣಿಮೆಯ ದಿವಸ ಸಾಕ್ಷಾತ್ ಗುರುತತ್ವದ ಪ್ರತೀಕವಾಗಿ ನಮ್ಮ ಎದುರುಗಡೆ ಇರುವಂಥ ಪೂಜ್ಯ ಗುರುಗಳ ಆಶೀರ್ವಾದವನ್ನು ಮತ್ತು ಪಡೆಯುವಂಥ ಅವರ ಆಶ್ರಯದಲ್ಲಿರುವಂಥ ಒಂದು ಅವಕಾಶ ನಮ್ಮೆಲ್ಲರಿಗೂ ಸಿಕ್ಕಿದೆ. ಆ ಭಗವಂತನಲ್ಲಿ ನಮಿಸಿ ನಿಮ್ಮೆಲ್ಲರಿಗೂ ಗುರುಪೂರ್ಣಿಮೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಬಂಧುಗಳೇ, ಹಿಂದೂ ಧರ್ಮ ಯಾವುದೇ ಪುಸ್ತಕದ ಅಡಿಪಾಯದ ಮೇಲೆ ನಿಂತಿರುವಂಥ ಧರ್ಮ ಅಲ್ಲ. ಪದ್ಧತಿಯ ಮೇಲೆ, ಆಚರಣೆಯ ಮೇಲೆ, ಒಂದು ಅವಿಚ್ಛಿನ್ನ ಪರಂಪರೆಯ ಮೇಲೆ ನಿಂತಿರುವಂಥ ಧರ್ಮ. ದೇಶದ ಭೂಭಾಗಗಳಲ್ಲಿ ಸಾವಿರಾರು ಬಾರಿ ಬೇರೆ ಬೇರೆ ರೀತಿಯ ಮತಾಂಧ ದಾಳಿಗಳನ್ನು ನಡೆದು ಗ್ರಂಥಾಲಯಗಳನ್ನು ಪುಡುಪುಡಿಯಾಗಿ ನಾಶ ಮಾಡಿ ತತ್ವಶಾಸ್ತ್ರಗಳು ಹೇಳಿಕೊಡ್ತಾ ಇದ್ದಂಥ ಪುಸ್ತಕಗಳನ್ನು ಸುಟ್ಟಿ ಭಸ್ಮ ಮಾಡಿದರೂ ಕೂಡ ಇವತ್ತಿಗೂ ಸನಾತನ ನಿರಂತರವಾಗಿ ಇವತ್ತು ಬದುಕಿದೆ ಅಂತಂದ್ರೆ ಅದಕ್ಕೆ ಗುರು ಪರಂಪರೆಯೇ ಕಾರಣ ಈ ದೇಶದಲ್ಲಿರುವಂಥದ್ದು. ನಮ್ಮ ಮನೆಗಳಲ್ಲೂ ಕೂಡ ಸ್ವತಃ ನಮ್ಮ ಅನುಭವಕ್ಕೆ ಬಂದಿರುತ್ತೆ. ನಾವು ಭಗವದ್ಗೀತೆಯನ್ನೋ ಭಾಗವತವನ್ನೋ ಇನ್ಯಾವುದೋ ಒಂದು ಪುಸ್ತಕವನ್ನು ತೆಗೆದು ಈ ಪ್ಯಾರಾಗ್ರಾಫ್ನಲ್ಲಿ, ಈ ಲೈನ್ನಲ್ಲಿ ಈ ರೀತಿ ಹೇಳಿದ್ದಾರೆ, ಅದಕ್ಕೋಸ್ಕರ ನಾವು ಹೀಗೆ ಮಾಡ್ತೀವಿ ಅಂತ ನಾವೆಂದೂ ಕೂಡ ಜೀವನ ಮಾಡುವಂಥ ಪರಂಪರೆಯವರೇ ಅಲ್ಲ ನಾವು. ನಮ್ಮ ಅಜ್ಜಿ ಮಾಡ್ತಾ ಇದ್ರು ಅಂತ ನಮ್ಮ ತಾಯಿ ಮಾಡ್ತಾರೆ, ನಮ್ಮ ತಾಯಿ ಏನು ಮಾಡ್ತಾರೆ ಅಂತ ನೋಡ್ಕೊಂಡು ನಾವಿವತ್ತು ಮಾಡ್ತೀವಿ. ಇದು ಒಂದು ಅವಿಚ್ಛಿನ್ನ ಪರಂಪರೆ. ಆ ಪರಂಪರೆಯಲ್ಲಿ ನಾವು ಶಂಕರಾಚಾರ್ಯರನ್ನ ಆ ಪರಂಪರೆಯ ಒಂದು ಕಡೆ ಅಂತಂದರೆ ಆ ಅವಿಚ್ಛಿನ್ನ ಪರಂಪರೆಯ ನಿರಂತರತೆ ಇವತ್ತು ನಮಗೆ ಹೀಗೆ ಸನ್ಯಾಸಿಗಳಲ್ಲಿ ಕಾಣ್ತಾ ಇದೆ. ಇವತ್ತು ರಾಮಚಂದ್ರಾಪುರ ಮಠದ ಸ್ವಾಮೀಜಿಗಳು ಅದೇ ಪರಂಪರೆಯ ಒಂದು ಅತ್ಯಂತ ದೊಡ್ಡದಾಗಿ ಪ್ರಜ್ವಲಿಸ್ತಾ ಇರುವಂಥ ಒಂದು ಸೂರ್ಯನಂತೆ ನಮ್ಮ ಎದುರುಗಡೆ ಸ್ವಾಮೀಜಿಗಳಿದ್ದಾರೆ. ನಾನು ಕೆಲವು ತಿಂಗಳ ಹಿಂದೆ ಪೂಜ್ಯ ಸ್ವಾಮೀಜಿಗಳು ವಿಷ್ಣುಗುಪ್ತ ವಿಶ್ವವಿದ್ಯಾಲಯದ ಕುರಿತಾಗಿ ಒಂದು ದಿವಸ ಸಂಜೆ ಕರೆದು ಇದಕ್ಕೆ ನಿಮ್ಮೆಲ್ಲರ ಸಹಯೋಗ ಇರಬೇಕು ಅಂತ ಹೇಳಿ ನನಗೂ ಒಂದು ಕಿವಿ ಮಾತು ಕೊಟ್ಟು, ಇದಕ್ಕೆ ನಾನೂ ಕೂಡ ರಾಮರಾಜ್ಯದ ಕಡೆಗೆ ಹೋಗ್ತಾ ಇರುವಂಥ ಟ್ರೈನ್ನಲ್ಲಿ ನಂದು ಒಂದು ವೆಯ್ಟಿಂಗ್ ಲಿಸ್ಟಲ್ಲಿ ಟಿಕೆಟ್ ತಗೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಸ್ವಾಮೀಜಿಗಳು. ಆ ಕಲ್ಪನೆನೇ ಭಾಳ ಅದ್ಭುತವಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಮಾಡುತ್ತೆ ಅಂತ ಕೇಳಿದ್ರೆ, ದೇಶವನ್ನು ಹೇಗೆ ಕಟ್ಟೋದು ಅಂತಂದರೆ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಅಂತಂದರು. ಪೂಜ್ಯ ಸ್ವಾಮೀಜಿಗಳು ಈಗ ಅದನ್ನೇ ಅಂದಿದ್ದು. ಚಾಣಕ್ಯ ಏನು ಮಾಡ್ದ ಅಂತಂದರೆ ಚಂದ್ರಗುಪ್ತರನ್ನು ನಿರ್ಮಾಣ ಮಾಡ್ದ ಅಂತ. ಇವತ್ತು ಆ ವಿಶ್ವವಿದ್ಯಾಲಯದ ಸಿಲೆಬಸ್ಸು ತಾವೆಲ್ಲರೂ ಕೂಡ ನೋಡಿದ್ದೀರಿ. ಅದನ್ನು ಇವತ್ತಿನ ಆಧುನಿಕ ಯುಗಕ್ಕೆ ಬೇಕಾಗಿರುವಂಥ ಎಲ್ಲ ವಿಚಾರಗಳ ಜೊತೆಗೆ 8,000 ವರ್ಷಗಳ ಒಂದು ಇತಿಹಾಸ ಇರುವಂಥ ಭಾರತ ದೇಶದ ಜ್ಞಾನ ಪರಂಪರೆ ಏನಿದೆ ಅದನ್ನೂ ಕೂಡ ನಮ್ಮ ಈಗಿನ ತಲೆಮಾರಿಗೆ, ಮುಂದಿನ ತಲೆಮಾರಿಗೆ ಅದನ್ನು ಬಿತ್ತರಿಸುವಂಥ, ಅದನ್ನು ಅವರಿಗೆ ಕಳಿಸ್ಕೊಡುವಂಥ ಒಂದು ಅದ್ಭುತವಾದಂಥ ಕೆಲಸ ವಿಷ್ಣುಗುಪ್ತ ವಿಶ್ವವಿದ್ಯಾಲಯದ ಮೂಲಕ ಆಗಲಿದೆ. ನಾವು ಎಷ್ಟೋ ಬಾರಿ ಮೆಕಾಲೆಯ ಶಿಕ್ಷಣ ಪದ್ಧತಿ ಸರಿ ಇಲ್ಲ ಅಂತ ನಾವು ವ್ಯಾಖ್ಯಾನಿಸಿದ್ದೀವಿ ಅಷ್ಟೇ. ಆದರೆ ಅದಕ್ಕೆ ಆಲ್ಟರ್ನೇಟಿವ್ ಏನು ಅಂತ ನಾವು ಕೇಳಿದಾಗ ಆ ಆಲ್ಟರ್ನೇಟಿವ್ನ ನಾವು ಸ್ಪಷ್ಟವಾಗಿ ಹೀಗಿರಬೇಕು ಅಂತ ಹೇಳಿ ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ಇಳಿಸಿರುವಂಥದ್ದು ನಮಗೆ ಇಷ್ಟು ವರ್ಷದ ಕೊರತೆ. ಅದು 70 ವರ್ಷ ಬೇಕಾಯಿತು ಒಂದು ನ್ಯೂ ಎಜುಕೇಷನ್ ಪಾಲಿಸಿಯನ್ನು ನಮ್ಮ ದೇಶದಲ್ಲಿ ಮತ್ತೆ ತೆಗೆದುಕೊಂಡು ಬರಲಿಕ್ಕೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಯಾವ ದೊಡ್ಡ ದೊಡ್ಡ ಅಂಶಗಳು ಎಲ್ಲ ಪ್ರಪಂಚದ ತಜ್ಞರುಗಳು, ದೇಶದ ತಜ್ಞರುಗಳು, ಎಲ್ಲ ವಿದ್ಯಾಕ್ಷೇತ್ರದ ತಜ್ಞರುಗಳೆಲ್ಲ ಸೇರಿ ಏನನ್ನು ಸಂಗ್ರಹಿಸಿದ್ದಾರೋ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಜಾರಿಗೆ ಬರೋದಕ್ಕಿಂತ 1-2-3 ವರ್ಷದ ಮುಂಚಿತವೇ ಆ ಎಲ್ಲ ತತ್ವ ಸಿದ್ಧಾಂತಗಳನ್ನು ಮೇಳೈಸಿರುವಂಥ ಒಂದು ವಿಶ್ವವಿದ್ಯಾಲಯಕ್ಕೆ ಪೂಜ್ಯ ಸ್ವಾಮೀಜಿಗಳು ತಳಪಾಯ ಹಾಕಿದ್ದಾರೆ. ಬರುವಂಥ ದಿವಸದಲ್ಲಿ ಶಂಕರರ ಸಿದ್ಧಾಂತವನ್ನು, ಪಾಣಿನಿಯ
ಭಾಷೆಯ ಜ್ಞಾನವನ್ನು, ಆರ್ಯಭಟನ ಖಗೋಳ ಶಾಸ್ತ್ರಗಳನ್ನು, ಸುಶ್ರುತನ ವೈದ್ಯಕೀಯ ಶಾಸ್ತ್ರವನ್ನು, ಆಯುರ್ವೇದದಿಂದ ಹಿಡಿದು ಖಗೋಳ ಶಾಸ್ತ್ರದವರೆಗೆ, ಭೂಜ್ಞಾನದಿಂದ ಹಿಡಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನವರೆಗೆ, ಬ್ಲಾಕ್ ಚೈನ್ ಟೆಕ್ನಾಲಜಿಯಿಂದ ಹಿಡಿದು ನಮ್ಮ ದೇಶದಲ್ಲಿ ಅಣುವಿಜ್ಞಾನದ ಬಗ್ಗೆ ಇದ್ದಂಥ ಸಿದ್ಧಾಂತಗಳವರೆಗೆ ಎಲ್ಲವನ್ನೂ ಒನ್ ಸ್ಟಾಪ್ ವಿಂಡೋ ಅಂತ ನಾವೇನು ಕರಿತೀವಿ, ಆ ರೀತಿ ಒಂದೇ ಕಡೆಗೆ ತೆಗೆದುಕೊಂಡು ಬರುವಂಥ ಒಂದು ಬಹಳ ದೊಡ್ಡ ಒಂದು ಯೋಜನೆಗೆ ಪೂಜ್ಯ ಸ್ವಾಮೀಜಿಗಳು ಈಗಾಗಲೇ ಫೌಂಡೇಶನ್ ಸ್ಟೋನ್ನ ಇಟ್ಟಿದ್ದಾರೆ. ನಮ್ಮೆಲ್ಲರ ಕರ್ತವ್ಯ ಅಂತಂದರೆ ನಮ್ಮ ಕೈಯಲ್ಲಿ ಯಾವ ರೀತಿ ಕೆಲಸ ಮಾಡಿ ಅದನ್ನು ಸಾರ್ಥಕಗೊಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ನಾವೆಲ್ಲರೂ ಮಾಡೋಣಂತೆ. ಸ್ವಾಮೀಜಿಗಳು ಭಾಳ ಚೆನ್ನಾಗಿ ಒಂದು ಮಾತು ಹೇಳಿದ್ರು. ಮಠಗಳು ಎಷ್ಟು ಅಂತಸ್ತಿನ ಮಠ ಕಟ್ತು ಅಂತಾಗಲಿ, ಅಥವಾ FD ಬ್ಯಾಲೆನ್ಸ್ ಎಷ್ಟಿದೆ ಅಂತಾಗಲಿ, ಇದರಿಂದಾಗಿ ಯಾವುದೇ ಒಂದು ಮಠದ ಲೆಗಸಿ ನೆನಪಿರೋದಿಲ್ಲ. ನಾನಿವತ್ತು ಕೂಡ ಪೂರ್ಣಿಮೆಯ ಸಂದರ್ಭದಲ್ಲಿ ಇವತ್ತು ಹೇಳಬಾರ್ದು, ಆದರೂ ಇವತ್ತು ಒಂದು ಕಡೆ ಹೋದಾಗ ನನಗನ್ನಿಸ್ತು, ಇವತ್ತು ಎಷ್ಟೋ ಜನ ಗುರುಗಳಂತಿರುವಂಥ ಜನಗಳು ಒಂದಿಷ್ಟು ಜನ ರಾಜಕಾರಣಿಗಳನ್ನು, ಒಂದಿಷ್ಟು ಜನ ಸೆಲೆಬ್ರಿಟಿಗಳನ್ನು ಅವ್ರು ಭೇಟಿ ಮಾಡಲಿಲ್ಲ ದಿವಸಕ್ಕೆ ಅಂತಂದರೆ ಅವ್ರದ್ದೇ ಆಧ್ಯಾತ್ಮಿಕ ಸಾಧನೆ ಆಗಲಿಲ್ವೇನೋ ಅವತ್ತು ಅನ್ನೋ ರೀತಿ. ಅಂಥ ಎಲ್ಲ ಒಂದು ಇದ್ರ ಮಧ್ಯದಲ್ಲಿ ಸಮಾಜಕ್ಕೆ ಗುರು ಅಂತಂದರೆ ಏನು, ಇಹ ಮತ್ತು ಪರಕ್ಕೆ ಎರಡಕ್ಕೂ ಸ್ವಾನುಭವದಿಂದ ಒಂದು ದಾರಿ ದಿಕ್ಕನ್ನು ತೋರಿಸುವಂಥದ್ದು ಗುರು ಅನ್ನೋದಕ್ಕೆ, ಆ ತತ್ವಕ್ಕೆ ಒಂದು ಪರ್ಸಾನಿಫಿಕೇಶನ್ ಅಂತೆ, ಆ ತತ್ವಕ್ಕೆ ಒಂದು ಪ್ರತೀಕವಾದಂತೆ ಇವತ್ತು ಬಹಳ ವಿರಳವಾಗಿರುವಂಥ ಗುರುಗಳಲ್ಲಿ ನಮ್ಮ ರಾಮಚಂದ್ರಾಪುರ ಮಠದ ಗುರುಗಳಿದ್ದಾರೆ. ಇವತ್ತು ಅವರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ಹೊಸದಾಗಿ ಕೇಂದ್ರದ ಸಂಪುಟದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಕೇಂದ್ರದ ಎಜುಕೇಷನ್ನ ಮಂತ್ರಾಲಯಕ್ಕೆ ಅವರು ಸಾರಥ್ಯವನ್ನು ವಹಿಸಿದ್ದಾರೆ. ಸ್ವಾಮೀಜಿಗಳ ಆಜ್ಞೆ ಇತ್ತು ಫೆಬ್ರವರಿಯಲ್ಲಿ ಅಥವಾ ಮಾರ್ಚ್ನಲ್ಲಿ HRD ಮಿನಿಸ್ಟರ್ನ, ಎಜುಕೇಷನ್ ಮಿನಿಸ್ಟರನ್ನು ವಿಶ್ವಗುಪ್ತ ವಿಶ್ವವಿದ್ಯಾಲಯಕ್ಕೆ ಕರ್ಕೊಂಡು ಬರಬೇಕು ಅಂತ. ನಾನು ಸ್ವಾಮೀಜಿಗಳಿಗೆ ಖಂಡಿತ ಕರ್ಕೊಂಡು ಬರ್ತೇನೆ ಅವರನ್ನು ಅನ್ನುವಂಥ ಮಾತು ಕೊಟ್ಟಿದ್ದೆ. ಕೋವಿಡ್ನ 2ನೇ ವೇವ್ ಇದ್ದರಿಂದಾಗಿ ಅದೆಲ್ಲವೂ ಮುಂದಕ್ಕೆ ಹೋಗಿತ್ತು. ಸ್ವಾಮೀಜಿಗಳು ಮುಂದೆ ಯಾವಾಗ ಆಜ್ಞೆ ಮಾಡ್ತಾರೆ ಆವಾಗ ಕೇಂದ್ರ ಮಂತ್ರಿಗಳನ್ನು ಇದಕ್ಕೆ ಕರ್ಕೊಂಡು ಬಂದು ಕೇಂದ್ರ ಸರ್ಕಾರದಿಂದ, ನರೇಂದ್ರ ಮೋದಿಯ ಸರ್ಕಾರದಿಂದ ಇದಕ್ಕೆ ಏನೇನು ಸಹಕಾರ ಆಗಬೇಕು ಅದನ್ನೆಲ್ಲವನ್ನು ಕೂಡ ನಿಮ್ಮ ಪ್ರತಿನಿಧಿಯಾಗಿ, ಸೇವಕನಾಗಿ ಮಾಡುವಂಥ ಒಂದು ಅವಕಾಶವನ್ನು ಆಗಬೇಕು ಅಂಥೇಳಿ ಪೂಜ್ಯ ಸ್ವಾಮೀಜಿಗಳು ನಮಸ್ಕರಿಸ್ತಾರೆ. ನಮಸ್ಕಾರ. ಉದ್ಬೋಧಕವಾಗಿ ತಮ್ಮ ಮಾತುಗಳನ್ನಾಡಿ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಪರಿಕಲ್ಪನೆಯೊಂದಿಗೆ ಪ್ರಕಲ್ಪವನ್ನು ಸಾಕಾರಗೊಳಿಸಲು ನಾವೆಲ್ಲರೂ ಜೊತೆಗಿದ್ದೇವೆಂಬ ಮಾತನ್ನು ದೃಢಪಡಿಸಿದ್ದಾರೆ. ಅವರಿಗೆ ಪರಮಪೂಜ್ಯ ಶ್ರೀ ಸಂಸ್ಥಾನದವರ ದಿವ್ಯ ಕರಕಮಲಗಳಿಂದ ಶುಭಾಶೀರ್ವಾದ ಸಂದಾಯವಾಗುವ ಸಮಯ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಗಿರಿಧರ್ ಕಜೆ ಅವರು ಶ್ರೀ ಅಖಿಲ ಹವ್ಯಕ ಮಹಾಸಭಾದ ಅಧ್ಯಕ್ಷರು ಹಾಗೂ ಪ್ರಸಿದ್ಧ ಆಯುರ್ವೇದ ವೈದ್ಯರು, ಅವರು ಕೂಡ ಶ್ರೀ ಸಂಸ್ಥಾನದವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಕೋರುತ್ತೇವೆ. ಇಂದಷ್ಟೇ ಬಿಡುಗಡೆಯಾದಂತಹ ಸಾವಯವ ಕೆಂಪಕ್ಕಿಯನ್ನು, ನಮ್ಮ ಮಠದ ಪ್ರಧಾನ ಮಠವಾದಂತಹ ಹೊಸನಗರದಲ್ಲಿ ಬೆಳೆದಂತಹ ಕೆಂಪಕ್ಕಿಯನ್ನು, ಸಿಂಧೂರಿ ಎಂಬ ಹೆಸರಿನ ಕೆಂಪಕ್ಕಿಯನ್ನು, ಮಲ್ನಾಡು ಸಿಂಧೂರಿ ಎಂಬಂತಹ ಕೆಂಪಕ್ಕಿಯನ್ನು ಶ್ರೀ ತೇಜಸ್ವಿ ಸೂರ್ಯ ಅವರಿಗೆ ಶ್ರೀಗಳು ಅನುಗ್ರಹಿಸುತ್ತಿದ್ದಾರೆ. ಆ ಅಕ್ಕಿಯಂತೆ ಅವರ ರಾಜಕಾರಣದ ಜೀವನ ಅನುಮತಿ ಇದ್ರೆ ಒಂದು ಕೆಂಪಕ್ಕಿ ಆಶೀರ್ವಾದ ಪೂರ್ವಕವಾಗಿ ಸ್ವಾಮೀಜಿ ಕೊಟ್ಟರು. ಒಂದು ಕಳೆದ ಬಾರಿ ಮಠಕ್ಕೆ ಬಂದಾಗ ಆದಂಥ ಒಂದು ಸಣ್ಣ ಇನ್ಸಿಡೆಂಟನ್ನು ತಮ್ಮ ಎದುರುಗಡೆ ಹೇಳ್ತೇನೆ ಪೂಜ್ಯ ಸ್ವಾಮೀಜಿಗಳ ಅನುಮತಿ ಜೊತೆಗೆ. ಅದೇನೋ ಗೊತ್ತಿಲ್ಲ, ನನ್ನ ಮನಸ್ಸಿನಲ್ಲಿ ಏನಾದರೂ ಅನಿಸಿದ್ರೆ ಅದು ಸ್ವಾಮೀಜಿಗಳು ಕೊಟ್ಟುಬಿಡ್ತಾರೆ. ಮೊನ್ನೆ ಏನಾಯಿತು, ಕಳೆದ ಬಾರಿ ಬಂದಾಗ ಅಲ್ಲಿಂದ ಒಳಗಡೆ ಬಂದೆ, ಅಲ್ಲಿ ಶಂಕರಾಚಾರ್ಯರ ಒಂದು
ತುಂಬ ತುಂಬ ಚೆನ್ನಾಗಿದ್ದಂಥ ಒಂದು ಮರದ ಪ್ರತಿಮೆ ಇತ್ತು, ಮೂರ್ತಿ ಇತ್ತು. ಅದನ್ನು ನೋಡಿ ನಾನು ಒಳಗಡೆ ಬರಬೇಕಾದ್ರೆ ಎಷ್ಟು ಚೆನ್ನಾಗಿದೆ ಈ ಶಂಕರಾಚಾರ್ಯರದ್ದು ಮೂರ್ತಿ, ಇದೇ ಥರದೊಂದು ಮೂರ್ತಿನ ನಾನು ಎಲ್ಲಿ ಮಾಡಿಸಿದ್ರು ಅಂತ ಕೇಳಿ ತಿಳ್ಕೊಳ್ಬೇಕು ಅಂತ ಅಂದ್ಕೊಂಡು ಸ್ವಾಮೀಜಿಗಳ ಹತ್ರ ಬಂದಾಗ ಕೇಳಿದೆ, ಗುರುಗಳೇ ತುಂಬ ಚೆನ್ನಾಗಿತ್ತು ಮೂರ್ತಿ, ಹೊರಗಡೆ ನೀವು ಅಲ್ಲಿ ಪೂಜೆಗೆ ಇಟ್ಟಿರೋದು, ಎಲ್ಲಿ ಮಾಡಿಸಿದ್ದಿದು ಅಂತ. ತುಂಬ ದಿವಸಗಳಿಂದ ಅದು ಒಳಗಡೆ ಇತ್ತು, ಇವತ್ತೇ ಅದನ್ನು ಹೊರಗಡೆ ಪೂಜೆಗೋಸ್ಕರ ತೆಗೆದಿದ್ದು ತಗೊಂಡು ಹೋಗು ಅಂತ ಹೇಳಿ ಅದನ್ನು ತಗೊಂಬಂದು ನನಗೆ ಕೊಟ್ಟರು. ಅದನ್ನು ನಾನು ನೇರವಾಗಿ ಗುರುಗಳಿಂದ ತಗೊಂಡು ಹೋಗಿ ಜಯನಗರದಲ್ಲಿರುವಂಥ ನಮ್ಮ ಸಂಸದ ಕಚೇರಿಯಲ್ಲಿ ನನ್ನ ಟೇಬಲ್ ಮೇಲೆ ಅದನ್ನು ಅವತ್ತೇ ತಗೊಂಡು ಹೋಗಿ ಅಲ್ಲಿ ಅವತ್ತು ಇಟ್ಟಾಯಿತು. ಇವತ್ತು ಈ ದೆಹಲಿಗೆ ಹೋದಾಗ ಅಲ್ಲಿ ಈ ನಮ್ಮ ಕಡೆ ಸಿಗುವಂಥ ಅಕ್ಕಿ ಸಿಗೋದಿಲ್ಲ, ಈ ಬಾಸ್ಮತಿ ಅಕ್ಕಿನೇ ಜಾಸ್ತಿ. ನೀವು ಬಾಸ್ಮತಿ ಅಕ್ಕಿಲಿ ತಿಳಿಸಾರು ಹುಳಿ ನೀವು ಏನು ಮಾಡಿದ್ರೂ ಕೂಡ ಅದಕ್ಕೆ ಸರಿ ಹೊಂದೋದಿಲ್ಲ. ಇವತ್ತಿಲ್ಲಿ ಮನೆಗೆ ಬಂದು ನಮ್ಮ ಚಿಕ್ಕಮ್ಮನ ಹತ್ರ ಹೇಳಿದೆ, ಇಲ್ಲಿ ನಮ್ಮ ಕಡೆದು ಯಾವ್ದಾರು ಒಂದು ಕೆಂಪಕ್ಕಿನೋ ಯಾವ್ದಾದ್ರು ಇತ್ತು ಅಂತಂದರೆ ಹೇಳಿ ಒಂದು 5 kg ತೊಗೊಂಡು ಹೋಗ್ತೀನಿ ನಾಳೆ ಅಂತ. ನಾನು ಇದು 5 kg ಬ್ಯಾಗು ಒಂದು ಗಂಟೆ ಹಿಂದೆ ನಾನು ಮನೆಯಲ್ಲಿ ಹೇಳಿದ್ದೆ, ಇಲ್ಲಿ ಬಂದು ಸ್ವಾಮೀಜಿಗಳು ಇದನ್ನು ಇವತ್ತೇ ಕೊಟ್ಟಿದ್ದಾರೆ, ಗುರುಪೂರ್ಣಿಮೆ ಇದಕ್ಕಿಂತ ನಿಮಗೆ ಇನ್ನೇನು ದೊಡ್ಡದಾಗಬೇಕು ನನಗೆ ಗೊತ್ತಿಲ್ಲ. ಸ್ವಾಮೀಜಿಗಳಿಗೆ ನಮಸ್ಕಾರ ಸ್ವಾಮೀಜಿ. ಇತ್ತು. ಈಗ ನಾವು ಮೈಕ್ ತರಿಸಿದ್ವು, ಯಾಕೆಂದರೆ ಲೋಕಾರ್ಪಣೆ ಆದ 2 ಸಂಗತಿಗಳು ಅದ್ರ ಬಗ್ಗೆ ಹೇಳಲಿಲ್ಲ ನಾವು ಏನೋ ಕಾರಣಕ್ಕೆ ಮೈಕ್ ತರಿಸಿದ್ವು. ಅಷ್ಟೊತ್ತಿಗೆ ನಿರೂಪಕರ ಟೇಬಲಿಂದ ಬಂತು, ಅದ್ರ ಬಗ್ಗೆ ನೀವೇನು ಹೇಳೇ ಇಲ್ಲ ಅಂತ, ಅಕ್ಕಿ ಬಗ್ಗೆ ಮತ್ತು ಆ ನಿವೇದನ ಆ್ಯಪ್ ಬಗ್ಗೆ ಏನೂ ಹೇಳೇ ಇಲ್ಲ ಅಂತ. ಹೇಳಲೇಬೇಕು. ಈ ಕೆಂಪಕ್ಕಿ ಇದೆಯಲ್ಲ, ಈಗ ಮಲೆನಾಡು ಸಿಂಧೂರಿನ ಹೆಸರಲ್ಲಿ 5 kg ಮತ್ತು 10 kg 2 ಪ್ಯಾಕ್ಗಳು ಸಿಗ್ತಾ ಇರ್ತಕ್ಕಂಥದ್ದು. ಇದು ನೀವೆಲ್ಲ ಸೇವಿಸಬೇಕಾಗಿರುವಂಥದ್ದು ಅಂತ. ಇದು ಹೆಚ್ಚು ಪಾಲಿಷ್ ಮಾಡಿರೋದಲ್ಲ, ಅಕ್ಕಿ ಬಹಿಸ್ಸಾರ ಅಂತಕ್ಕೆ ಹೆಸರು. ಅಕ್ಕಿ ಸಾರ ಇರೋದಲ್ಲ ಸಿಪ್ಪೆಯಲ್ಲಿ ಹೊರಗಡೆಗೆ, ನೀವು ಅದನ್ನು ಪಾಲಿಷ್ ಮಾಡಿ ತೆಗೆದ್ರೆ ಏನು ಉಳಿದಿರೋದಿಲ್ಲ ಕೊನೆಯಲ್ಲಿ ಅಂತ. ಹಾಗೆ ಮತ್ತು ರಾಸಾಯನಿಕಗಳನ್ನು ಬಳಸಿರ್ತಕ್ಕಂಥದ್ದಲ್ಲ, ಇದೆಲ್ಲ ಇರುವಂಥದ್ದು. ಮತ್ತು ಅಕ್ಕಿ ನಮಗಿರುವಂಥದ್ದು ಅಂತ. ಅಕ್ಕಿ ನಮಗಿರುವಂಥದ್ದು, ನಮಗೆ ಮಾತ್ರ ಅಲ್ಲ. ಒಂದು ಕಾಲದಲ್ಲಿ ದೇಶಾದ್ಯಂತ ಅಕ್ಕಿಯೇ ಇದ್ದಿದ್ದು. ಮೊನ್ನೆ ನಮ್ಮ ಗಿರಿ ಕೂಡ ಇದ್ದು ಒಂದು ಚರ್ಚೆ ನಡೆದಾಗ ನಾವು ಅದನ್ನೇ ಮಾತನಾಡಿದ್ವು. ರಾಮನ ಅಯೋಧ್ಯೆ ವರ್ಣನೆ ಮಾಡುವಾಗ ರಾಮಾಯಣದಲ್ಲಿ ಶಾಲಿತಂಡುಲ ಸಂಪೂರ್ಣಾಮ ಎನ್ನುವುದಾಗಿ ಹೇಳಿದ್ದಾರೆ. ದಶರಥನ ಅಯೋಧ್ಯೆ, ರಾಮ ಇನ್ನೂ ಹುಟ್ಟಿಲ್ಲ, ಇನ್ನು ಅಯೋಧ್ಯೆ ವರ್ಣನೆ ಮಾಡಬೇಕಾದ್ರೆ ಶಾಲಿತಂಡುಲ ಸಂಪೂರ್ಣ, ಉತ್ತಮ ಜಾತಿಯ ಅಕ್ಕಿಯಿಂದ ಅಯೋಧ್ಯೆ ತುಂಬಿ ಹೋಗಿತ್ತು. ಗೋಧಿ ವಿಷಯ ಇಲ್ಲ ಅಲ್ಲಿ. ಗೋಧಿ ಇರಲಿಲ್ಲ ಅಂತ ಅರ್ಥ ಅಲ್ಲ, ಗೋಧಿ ಆ ಕಾಲದಲ್ಲೂ ಇತ್ತು. ಗೋಧು ಮಾಶ್ಚಮೆ ಅಂತ ನಾವು ಚಮಕದಲ್ಲೇ ಕೇಳ್ತೇವೆ, ನಾವು ವೇದಗಳಲ್ಲಿ ಗೋಧಿಯ ಪ್ರಸ್ತಾಪವನ್ನು ಕೇಳ್ತೇವೆ. ಗೋಧಿ ಇತ್ತು ಇಲ್ಲ ಅಂತಲ್ಲ, ಆದರೆ ಉತ್ತರ ಭಾರತದಲ್ಲೂ ಕೂಡ, ರಾಮನ ಮನೆಯಲ್ಲಿಯೂ ಕೂಡ, ರಾಮನ ಊರಿನಲ್ಲಿಯೂ ಕೂಡ ಮುಖ್ಯವಾಗಿ ಚಾಲ್ತಿಯಲ್ಲಿದ್ದು ಅಕ್ಕಿ. ಅದಕ್ಕೆ ಇನ್ನೊಂದು ಉದಾಹರಣೆ ಆಯುರ್ವೇದದಲ್ಲಿ, ಇಲ್ಲಿ ಆಯುರ್ವೇದ ವೇದಿಕೆ ಮೇಲೆ ಕೆಳಗೆ ಎಲ್ಲ ಕಡೆ ಆಯುರ್ವೇದ ಇದೆ. ಇಲ್ಲಿಗ ಆಯುರ್ವೇದದಲ್ಲಿ ಪ್ರತಿನಿತ್ಯ ಬಳಸಬೇಕಾದ ಆಹಾರದ ಪಟ್ಟಿಯಲ್ಲಿ ಗೋಧಿ ಇಲ್ಲ, ಅಕ್ಕಿ ಮಾತ್ರ ಇರ್ತಕ್ಕಂಥದ್ದು. ಹಾಗಿದ್ರೆ ಆಯುರ್ವೇದದವರು ಬರೀ ದಕ್ಷಿಣ ಭಾರತಕ್ಕೆ ಸೀಮಿತವೇನು? ಹಾಗೇನಲ್ವಲ್ಲ. ಆಯುರ್ವೇದದ ಅನೇಕ ಮಹಾನ್ ಆಚಾರ್ಯರು ಆ ಕಡೆಯವರು, ಅಲ್ಲಿಯವರು. ಅವರು ಪ್ರತಿನಿತ್ಯ ಬಳಕೆ ಮಾಡ್ತಕ್ಕಂಥ ಆಹಾರದ ಪಟ್ಟಿ ಕೊಡಬೇಕಾದ್ರೆ, ಈಗ ಉದಾಹರಣೆಗೆ ಅಕ್ಕಿ ಇದೆ, ಉದಾಹರಣೆಗೆ ಹಾಲಿದೆ, ತುಪ್ಪ ಇದೆ, ನೆಲ್ಲಿಕಾಯಿ ಇದೆ, ಆದರೆ ಗೋಧಿ ಇಲ್ಲ. ಅಂದರೆ ಉತ್ತರ ಭಾರತವರು ಕೂಡ ಇದನ್ನೇ ಬಳಸಬೇಕಾಗಿತ್ತು ನಿಜವಾಗಿ ಅಂತ. ಅವರ ಆಹಾರ ಕೂಡ ಇದುವೇ ಆಗಿತ್ತು. ಕ್ರಮೇಣ ಅದೇನೋ ಬದಲಾವಣೆ ಬಂದು ಗೋಧಿಗೆ ಹೋಗಿರ್ತಕ್ಕಂಥದ್ದವರು ಈಗಲೂ ಅಕ್ಕಿ ತಗೋತಾರೆ ಸ್ವಲ್ಪ, ಅವರು ಅಕ್ಕಿ ಬಿಟ್ಬಿಟ್ಟಿಲ್ಲ, ಆದರೆ ಗೋಧಿ ಮುಖ್ಯ ಆಗಿದೆ ಅಲ್ಲಿ. ನಮಗಂತೂ ಅಕ್ಕಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ನಾವು ಅಕ್ಕಿಯನ್ನು ಬಿಟ್ಟು ನಾವು ಉತ್ತರ ಭಾರತದ ಆಹಾರ, ಆಮೇಲೆ ಚೈನೀಸ್ ಫುಡ್ಡು, ಮೆಕ್ಸಿಕನ್ ಫುಡ್ಡು ಹೀಗೆಲ್ಲ ನಾವು ಹೋಗಬೇಕಾಗಿಲ್ಲ ಅಂತ. ನಾವು ನಮ್ಮ ಊರಿನ ನಮ್ಮ ಪರಂಪರೆಯ ಆಹಾರವನ್ನು ನಾವು ಊಟ ಮಾಡಬೇಕು, ಮತ್ತು ಅದು ಶುದ್ಧವಾಗಿ ಇಟ್ಕೊಂಡು ಊಟ ಮಾಡಬೇಕು. ಅದನ್ನು ಅಂದರೆ ರಾಸಾಯನಿಕ ಇಲ್ಲದೆ ಇರತಕ್ಕಂಥದ್ದು ಅಥವಾ ಪಾಲಿಷ್ ಮಾಡದೇ ಇರತಕ್ಕಂಥದ್ದು ನಾವು ಮಾಡಿ ನಿಮಗೆ ಹೇಳ್ತಾ ಇರುವಂಥದ್ದು. ರಾಮದೇವರ ನೈವೇದ್ಯ ಆಗ್ತಕ್ಕಂಥ, ರಾಮದೇವರಿಗೆ ಪ್ರತಿನಿತ್ಯ ಅನ್ನ ನೈವೇದ್ಯ ಆಗಬೇಕು, ಮತ್ತು ಪರಮಾನ ನೈವೇದ್ಯ ಆಗಬೇಕು, ಇದೆರಡೂ ಕೂಡ ಆಗಬೇಕು. ನಾವು ತಪ್ಪಿಯೂ ಪಾಲಿಷ್ ಮಾಡಿದ ಅಕ್ಕಿಯನ್ನು ಅಥವಾ ರಾಸಾಯನಿಕ ಬಳಸಿದ ಅಕ್ಕಿಯನ್ನು ಬಳಸೋದಿಲ್ಲ. ಯಾವತ್ತು ನಮಗೆ ಈ ವಿಷಯ ನಮ್ಮ ಗಮನಕ್ಕೆ ಬಂತು ಅವತ್ತಿನಿಂದ ಇವತ್ತಿನಲ್ಲಿ ನಾವು ಬಳಸಿಲ್ಲ ಅದನ್ನು. ಸಕ್ಕರೆ, ಪೆಟ್ರೋಲ್ ಸಿಗೋ ಸಕ್ಕರೆನ ಬಳಸೋದಿಲ್ಲ ಅಂತ.
ಯಾಕೆಂದರೆ ದೇವರಿಗೆ ನಾವು ವಿಷ ನೈವೇದ್ಯ ಮಾಡಬಾರ್ದು ಅಂತ. ಹಾಗೆ ನಮ್ಮೊಳಗೂ ದೇವರಿದ್ದಾನೆ, ನಾವು ಒಳ್ಳೆ ಆಹಾರ ಊಟ ಮಾಡಬೇಕು. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಒಂದು ವಿಷಯ, ಅದು ಒಂದು ಸಬ್ಜೆಕ್ಟ್, ಅದು ಪಾಕಶಾಸ್ತ್ರ ಕೂಡ ಒಂದು ವಿಷಯ, ಆಯುರ್ವೇದ ಕೂಡ ಒಂದು ವಿಷಯ, ಯೋಗ ಕೂಡ ಒಂದು ವಿಷಯ. ಈ ಮೂರು ಇದನ್ನು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಇದನ್ನು ಬಳಸೋಣ, ಇಂಥ ಅಕ್ಕಿಯನ್ನು ನಾವು ಬಳಸಬೇಕು. ಒಂದು ಒಳ್ಳೆ ಪ್ರಯತ್ನ ನಡೆದಿದೆ. ನಮ್ಮ ಗ್ರಾಮ ರಾಜ್ಯ ಕೂಡ ಇಂಥದ್ದೇ ಒಂದು ಯೋಚನೆಯ ಫಲವಾಗಿ ಹುಟ್ಟಿ ಬೆಳೆದು ನಿಂತಿರ್ತಕ್ಕಂಥದ್ದು ಗ್ರಾಮ ರಾಜ್ಯ. ಹಾಗೆ ಈ ಅದರ ಒಂದು ಭಾಗವಾಗಿ ಈ ಮಲೆನಾಡು ಸಿಂಧೂರಿ ನಿಮಗೆಲ್ಲ ನಾವು ಪ್ರೀತಿಯಿಂದ ಆಶೀರ್ವದಿಸಿ ಕೊಡ್ತಾ ಇರ್ತಕ್ಕಂಥದ್ದು. ನಿಮ್ಮ ಮನೆಯಲ್ಲಿ, ನಿಮ್ಮ ಅಡುಗೆ ಮನೆಯಲ್ಲಿ, ನಿಮ್ಮ ಹೊಟ್ಟೆಯಲ್ಲಿ ಅದಿರಲಿ. ಹೃದಯದಲ್ಲಿ ಗುರುಪೀಠ, ಹೊಟ್ಟೆಯಲ್ಲಿ ಮಲೆನಾಡು ಸಿಂಧೂರಿ ಇದ್ದರೆ ನೀವು ಚೆನ್ನಾಗಿರ್ತೀರಿ, ಬಹುಕಾಲ ಬಾಳ್ತೀರಿ, ಆರೋಗ್ಯವಾಗಿರ್ತೀರಿ. ಇನ್ನೊಂದು, ಅದು ನಿಮಗೆ ಬಹಳ ಹಿತಾಗುವಂಥದ್ದು, ನಿವೇದನೆಗೊಂದು ಆ್ಯಪ್, ನಿವೇದನೆಗೊಂದು ಅಪ್ಲಿಕೇಶನ್ ಮಠದಲ್ಲಿ ಬಹಳ ಬೇಡಿಕೆ ಇರ್ತಕ್ಕಂಥದ್ದು. ಬಹುಶಃ ಗುರುಗಳಿಗಿಂತ ಸ್ವಲ್ಪ ಜಾಸ್ತಿ ಬೇಡಿಕೆ ಇರುವಂಥದ್ದು ನಿವೇದನೆಗೆ ಅಂತ, ಮಠದಲ್ಲಿ ಈ ಮಂತ್ರಾಕ್ಷತೆ ನಿವೇದನೆಗೆ ಅಂತ. ಅದಕ್ಕೊಂದು ವ್ಯವಸ್ಥೆ ಮಾಡೋ ಪ್ರಯತ್ನ ಸಮಾಜದ ಕಡೆಯಿಂದ ನಡೆದಿದೆ, ಸಂಘಟನೆ ಕಡೆಯಿಂದ ನಡೆದಿದೆ. ಮಹಾಮಂಡಲ ಮತ್ತು ನಮ್ಮ ನಿವೇದನೆಯ ನಮ್ಮ ಆಪ್ತ ಕಾರ್ಯದರ್ಶಿ ಮತ್ತು ಮಹಾಮಂಡಲದ ಎಲ್ಲ ಸೇರಿ ಒಂದು ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಿದ್ದಾರೆ. ಅದರ ಮೂಲಕವಾಗಿ ನೀವು ಅಂದರೆ ಸಿಕ್ತು ಸಿಕ್ಕಿಲ್ಲ, ಏನೋ ತೊಂದರೆ ಆಯಿತು, ಸಂದರ್ಭವೇ ಇಲ್ಲ ಅಂತ ನಿಮ್ಮ ನಿವೇದನೆಯ ಅಪೇಕ್ಷೆಯು ದಾಖಲಾಗ್ತದೆ, ತಲುಪಬೇಕಾದರೆ ತಲುಪ್ತದೆ, ಮತ್ತು ಏನು ಯಾರು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ಲೇನು. ಹಾಗಾಗಿ ನಿಮಗೆ ನ್ಯಾಯವಾಗಿ ಸಿಗುವ ಹಾಗೆ ಸಿಗ್ತದೆ. ಮತ್ತು ನೀವು ಬಹಳ ದೂರ ಬಂದು ಕಷ್ಟಪಟ್ಟು ಕಾದು ಸಿಗದೆ ಇಂಥದ್ದು ಯಾವುದಕ್ಕೂ ಅವಕಾಶ ಇಲ್ಲ. ತುಂಬ ವ್ಯವಸ್ಥಿತವಾಗಿ ಆ ಕಾರ್ಯ ಆಗಲಿಕ್ಕೆ ಈ ಅಪ್ಲಿಕೇಶನ್ ಸಹಾಯ ಮಾಡ್ತದೆ. ನಮ್ಮದು ಒಂದು ಉದ್ದೇಶ ಇದ್ದಿದ್ದು, ನಮ್ಮ ಇಡೀ ಮಠ ತುಂಬ ವ್ಯವಸ್ಥಿತವಾಗಿ ನಡಿಬೇಕು, ಒಂದು ಸಿಸ್ಟಮ್ಯಾಟಿಕ್ ಆಗಿ ಇಡೀ ಮಠ ನಡಿಬೇಕು, ಪ್ರತಿಯೊಂದು ಸಂಗತಿಯೂ ಆಗಿರಬೇಕು ಅನ್ನೋದು ನಮ್ಮ ಕನಸು. ಅದರಲ್ಲಿ ಇದು ಒಂದು ಕೂಡ ಹೌದು. ನಿವೇದನೆ ಕೂಡ ಅದಕ್ಕೆ ಸಾಕಷ್ಟು ಪ್ರಯತ್ನವೂ ಮಾಡಿದೆ ಈವರೆಗೂ. ನಿವೇದನೆ ತುಂಬ ವ್ಯವಸ್ಥಿತವಾಗಿ ನಡಿಬೇಕು, ಹೆಚ್ಚು ಜನರಿಗೆ ಸಿಗಬೇಕು, ಅಹವಾಲು ಹೇಳ್ಕೊಳ್ಳೋಕೆ ಅವಕಾಶ ಆಗಬೇಕು ಅನ್ನೋ ಪ್ರಯತ್ನ ಮಾಡಿತ್ತು. ಈಗ ಅದು ಈ ರೂಪದಲ್ಲಿ, ಡಿಜಿಟಲ್ ರೂಪದಲ್ಲಿ ಅದು ಒಂದು ಸಾಕಾರ ಆಗಿದೆ. ಹಾಗಾಗಿ ಅದನ್ನು ಕೂಡ ನೀವೆಲ್ಲ ಬಳಸ್ಕೊಳ್ಳಿ. ಮತ್ತು ಚಾತುರ್ಮಾಸ್ಯಕ್ಕೆ ನೀವು ಪ್ರತಿನಿತ್ಯ ಅದು ಏನಿರಲಿ ಏನು ಇಲ್ಲದೇ ಇರಲಿ, ವಾತಾವರಣ ನಮ್ಮ ಬಾಯಲ್ಲಿ ಬನ್ನಿ ಅಂತ ಬರೋದು ಹೊರತು ಬರಬೇಡಿ ಅಂತ ಬರೋಕ್ಕೆ ಸಾಧ್ಯ ಇಲ್ಲ. ಅದು ಹೇಳುವಾಗ ನೆನಪಾಯ್ತು, ಪ್ರತಿನಿತ್ಯ ಬನ್ನಿ, ಎಲ್ಲರೂ ಬನ್ನಿ ಅಂತ ಹೇಳಬೇಕಾದ್ರೆ ಕೋವಿಡ್ ನೆನಪಾಯ್ತು. ಆದರೆ ಈಗ ಕೋವಿಡ್ ಮರ್ತೋಯ್ತು, ಈಗ ಬನ್ನಿ ಅಂತಲೇ ಮತ್ತೆ ಬಾಯಲ್ಲಿ ಬರುವಂಥದ್ದು. ಹಾಗಾಗಿ ನಿಮ್ಮ ಮಧ್ಯೆ ಯಾವುದೂ ಅಡ್ಡ ಬರಲಿಕ್ಕೆ ಸಾಧ್ಯ ಇಲ್ಲ. ಕೋವಿಡ್ ಅಲ್ಲ, ಸಾಕ್ಷಾತ್ ಯಮಧರ್ಮನೂ ಅಡ್ಡ ಬರಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಬಾಂಧವ್ಯ ಅಂಥದ್ದು. ಪ್ರೀತಿಯ ಆಶೀರ್ವಾದಗಳು ಎಲ್ಲರಿಗೂ. ಹರೇ ರಾಮ್.